ಓಕೆ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಮುಂದಿನ ಭಾಗವಾಗಿ ಪ್ರತಿ ಶುಕ್ರವಾರ ಅತೀಂದ್ರಿಯ ಯೋಗಿಯ ಜೀವನ ಪಯಣ, ಯಾರೋ ಒಂದು ದೊಡ್ಡ ಮಹಾನ್ ವ್ಯಕ್ತಿಗಳು, ಮಹಾನ್ ಯೋಗಿಗಳ ಬಗ್ಗೆ ಪ್ರತಿಯೊಂದು ವಾರ ನಾವು ತಿಳ್ಕೊತಾ ಇದ್ವಿ. ಈಗಾಗಲೇ ಈ ಅತೀಂದ್ರಿಯ ಯೋಗಿಗಳ ಜೀವನ ಪಯಣದಲ್ಲಿ ಹಲವಾರು ಯೋಗಿಗಳ ಜೀವನ ಪಯಣದ ಬಗ್ಗೆ ತಿಳ್ಕೊತಾ ಇದ್ವಿ. ಇವತ್ತಿನ ವಿಶೇಷವಾಗಿ ಅತೀಂದ್ರಿಯ ಯೋಗಿಯ ಜೀವನ ಪಯಣ ಇದು ಭಾಗವಾಗಿ ಮಹಾತಾರ್ ಬಾಬಾಜಿ ಅವ್ರ ಬಗ್ಗೆ ತಿಳ್ಕೊಡೋಣ ಕೂಲಂಕುಷವಾಗಿ. ಸೊ ಈ ತಿಳಿಸ್ಕೊಟ್ಟಕ್ಕೆ, ಈ ಜ್ಞಾನವನ್ನು ನಮಗೆ ತಿಳಿಸ್ಕೊಟ್ಟಕ್ಕೆ ಈಗಾಗಲೇ ನಾರಾಯಣ್ ಸರ್ ಅವರು ಜಾಯ್ನ್ ಆಗಿದ್ದಾರೆ. ಅವರು ವೇದಿಕೆ ಆಗಮಿಸಿದರೆ ಅವ್ರನ್ನು ಸ್ವಾಗತ ಮಾಡೋಣ. ವೆಲ್ಕಮ್ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ, ಶುಭೋದಯ. ಥ್ಯಾಂಕ್ ಯು ಸರ್. ಎಸ್ ಮಾಸ್ಟರ್ಸ್, ಎಲ್ರಿಗೂ ನಮಸ್ಕಾರ. ಭಗವಾನ್ ಬುದ್ಧರನ್ನ ಸ್ಮರಿಸ್ತಾ ಮೈತ್ರೇಯ ಬುದ್ಧ ಪತ್ರಿಜಿಯವರಿಗೆ, ಹಾಗೆ ಮಾತಾ ಸ್ವರ್ಣಮಾಲ ಪತ್ರಿಜಿಯವರಿಗೆ, ಹಾಗೆ ಜಗತ್ತಿನ ಎಲ್ಲ ಧ್ಯಾನಿಗಳಿಗೆ ನಮಸ್ಕರಿಸ್ತಾ, ಮಹಾ ಅವತಾರ್ ಬಾಬಾಜಿ 19ನೇ ಶತಮಾನದ ಕಾಲಘಟ್ಟದಿಂದ ಇದುವರೆಗೂ ಕ್ರಿಯಾಶೀಲವಾಗಿದ್ದುಕೊಂಡು ಕ್ರಿಯಾಯೋಗವನ್ನ ಉಣಬಡಿಸಿದ ಮಹಾಯೋಗಿ ಮಹಾ ಅವತಾರ್ ಬಾಬಾಜಿ. ಮಹಾ ಅವತಾರ್ ಬಾಬಾಜಿಯವರು ತಮಿಳುನಾಡಿನ ಪರಂಗಿಪೇಟೆಯಲ್ಲಿ 203ರಲ್ಲಿ ಜನಿಸ್ತಾರೆ. 19ನೇ ಶತಮಾನ ಇವರ ಕಾಲಘಟ್ಟ. ಪರಂಗಿಪೇಟೆ, ತಮಿಳುನಾಡಿನ ಪರಂಗಿಪೇಟೆ. ಅವರ ತಂದೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅರ್ಚಕರಾಗಿರುತ್ತಾರೆ. ಇವರ ಬಾಲ್ಯದ ಹೆಸರು ನಾಗರಾಜನ್ ಅಂತೇಳಿ. ಈ ನಾಗರಾಜನ್ನು 4 ವರ್ಷದ ಮಗುವಾಗಿದ್ದಾಗ ಅವರ ತಾಯಿ ಮನೆಗೆ ಅತಿಥಿಗಳು ಬರ್ತಿರ್ತಾರೆ. ಹಾಗಾಗಿ ಒಂದು ದೊಡ್ಡ ಹಲಸಿನ ಹಣ್ಣನ್ನ ತಂದಿರ್ತಾರೆ ಅತಿಥಿಗಳಿಗಾಗಿ. ತಾಯಿ ಹಲಸಿನ ಹಣ್ಣನ್ನ ಮನೆಯಲ್ಲಿಟ್ಟು ಹೊರಗಡೆ ಹೋಗಿರುವ ಸಂದರ್ಭದಲ್ಲಿ ಈ 4 ವರ್ಷದ ನಾಗರಾಜನ್ನು ಇಡೀ ಹಲಸಿನ ಹಣ್ಣನ್ನ ಒಬ್ಬನೇ ತಿಂತಾನೆ. ತಾಯಿ ಬಂದು ನೋಡ್ತಾಳೆ, ಒಂದು ದೊಡ್ಡ ಹಲಸಿನ ಹಣ್ಣು ಒಬ್ಬನೇ ತಿಂದಿದ್ದಾನೆ, ನಿನಗೇನಾಗಿದೆ ಅಂತೇಳಿ ಕೋಪ ಬಂದು ಬಟ್ಟೆಯ ತುಂಡನ್ನು ತೆಗೆದುಕೊಂಡು ಆ ನಾಗರಾಜನ್ ಬಾಯಿಗೆ ತುರುಕ್ತಾರೆ. ಆದರೆ ನಾಗರಾಜನಿಗೆ ಬಟ್ಟೆಯ ತುಂಡನ್ನ ತಾಯಿ ಬಾಯಿಗೆ ತುರುಕಿದರೂ ಕೂಡ ಉಸಿರುಗಟ್ಟೋದಿಲ್ಲ. ಲವಲವಿಕೆಯಿಂದನೇ ಇರ್ತಾನೆ, ನಸುನಗ್ತಾನೆ ಇರ್ತಾನೆ. ಇದನ್ನ ನೋಡಿದ ತಾಯಿ ಬಟ್ಟೆಯ ತುಂಡನ್ನು ತೆಗೆದು ತನಗೆ ತಾನೇ ಸಮಾಧಾನ ಮಾಡಿಕೊಡ್ತಾನೆ. ಹೀಗೆ ಬಾಲ್ಯದಿಂದಲೇ 4ನೇ ವಯಸ್ಸಿನಲ್ಲೇ ಶ್ವಾಸದ ಜೊತೆ ಮೈತ್ರಿಯ ಭಾವವನ್ನು ಹೊಂದಿದ್ದವರು ನಾಗರಾಜ. ಶ್ವಾಸದ ಜೊತೆ ಮೈತ್ರಿಯ ಭಾವವನ್ನು ಹೊಂದಿದ್ದವರು ನಾಗರಾಜ. ಹೀಗೆ ಅವರ ಬಾಲ್ಯ ನಡೆಯುತ್ತಿರುವ ಸಂದರ್ಭದಲ್ಲಿ ಒಮ್ಮೆ ಒಂದು ಜಾತ್ರೆಯಲ್ಲಿ ಇವನನ್ನ, ನಾಗರಾಜನನ್ನ ಅಪಹರಿಸ್ಬಿಡ್ತಾರೆ. ಕಳ್ಳರು ಎತ್ಕೊಂಡು ಹೊರಟೋಗ್ತಾರೆ. ತಗೊಂಡೋಗಿ ಯಾರಿಗೋ ಮಾರಾಟ ಮಾಡ್ತಾರೆ ಈ ಮಗುವನ್ನ. ಹೀಗೆ ಇರುವ ಸಂದರ್ಭದಲ್ಲಿ ಒಬ್ಬ ಸನ್ಯಾಸಿಯ ಕಣ್ಣಿಗೆ ಆ ಮಗು ಬೀಳುತ್ತೆ. ಕಣ್ಣನ್ನ ನೋಡ್ತಾರೆ, ದಿವ್ಯವಾದ ಪ್ರಭೆ, ತೇಜಸ್ಸು, ಮುಖದಲ್ಲಿ ದಿವ್ಯವಾದ ಗೋಚರ ಆಗ್ತಾ ಇದೆ. ಹಾಗಾಗಿ ಈ ಮಗುವಿನಲ್ಲಿ ಕಣ್ಣಿನ ತೇಜಸ್ಸು, ಮುಖದ ಪ್ರಭೆ, ಆಕರ್ಷಣೆ ಇವೆಲ್ಲವನ್ನು ನೋಡಿದಾಗ ಈ ವ್ಯಕ್ತಿಯಲ್ಲಿ ಆಧ್ಯಾತ್ಮ ಭಾವ ಇದೆ ಎಂದು ತಿಳಿದುಕೊಂಡಂತ ಆ ಸನ್ಯಾಸಿ ಆ ವ್ಯಕ್ತಿಗಳಿಗೆ ಒಂದಷ್ಟು ಹಣವನ್ನು ಕೊಟ್ಟು ಆ ಮಗುವನ್ನ ತನ್ನ ಜೊತೆ ಕರ್ಕೊಂಡು ಊರಿಂದ ಊರಿಗೆ ಪ್ರಯಾಣವನ್ನ ಮಾಡ್ತಾರೆ. ಹೀಗೆ ಅನೇಕ ಊರುಗಳಿಗೆ ಪ್ರಯಾಣವನ್ನ ಮಾಡ್ತಾ 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 ಶ್ರೀಲಂಕಾಕ್ಕೆ ಪ್ರಯಾಣ ಮಾಡ್ತಾರೆ. ಆಗ 15ನೇ ವಯಸ್ಸು ನಾಗರಾಜನ್ ಅವರಿಗೆ.
ಅಲ್ಲಿ ಸಿದ್ಧಿ ಭೋಗನಾಥ ಅವರನ್ನ ಭೇಟಿ ಮಾಡ್ತಾರೆ. ಅವರಿಂದ ದೀಕ್ಷೆಯನ್ನು ಪಡ್ಕೊಳ್ತಾರೆ ನಾಗರಾಜ. ದೀಕ್ಷೆಯನ್ನು ಪಡ್ಕೊಂಡು ಆ ಬುದ್ಧಗಯ ಅನೇಕ ಸ್ಥಳಗಳನ್ನ ಯಾತ್ರೆಗಳನ್ನ ಮಾಡ್ತಾ ಮಾಡ್ತಾ ಬದ್ರಿನಾಥಕ್ಕೆ 18 ತಿಂಗಳುಗಳ ಕಾಲದ ಹಿಮಾಲಯದ ಯಾತ್ರೆಯನ್ನ ಆರಂಭ ಮಾಡ್ತಾರೆ. ಹಾಗಾಗಿ ಬದರಿಗೆ ಹೋಗಿ ಹಿಮಾಲಯದ ಎಲ್ಲ ಶಿಖರಗಳನ್ನ, ಪರ್ವತಗಳನ್ನ ಪ್ರಯಾಣ ಮಾಡ್ತಾ ಕೊನೆಗೆ ಋಷಿಕೇಶ, ಇವತ್ತಿನ ಉತ್ತರಾಖಂಡನ ರಾಜ್ಯದಲ್ಲಿದೆ, ಅಲ್ಲಿನ ಧ್ರುವನಗಿರಿ ಅನ್ನತಕ್ಕಂಥ ಪರ್ವತದ ಇಂದ 25 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಿಮಾಲಯದ ಗುಹೆಯಲ್ಲಿ ಸಾಧನೆಯನ್ನ ಮಾಡ್ತಾರೆ. ಇವತ್ತಿಗೂ ಕೂಡ ಅದನ್ನ ಮಹಾ ಅವತಾರ್ ಬಾಬಾಜಿ ಗುಹೆ ಅಂತ ಹೇಳ್ತಾರೆ. ಹಾಗೆ ಅವರು ಭೋಗನಾಥ್ ಅವರನ್ನ ಭೇಟಿ ಮಾಡಿದಾಗ ಭೋಗನಾಥ್ ಅವರು ತಮ್ಮಲ್ಲಿದ್ದಂತಹ ವಿದ್ಯೆಯನ್ನೆಲ್ಲ ಕಲಿಸಿ ಕುಂಡಲಿನಿ ಯೋಗದಲ್ಲಿ ಪ್ರಾವೀಣ್ಯತೆಯನ್ನ, ಅಗಾಧವಾದಂತಹ ಶಕ್ತಿಯನ್ನು ಪಡ್ಕೊಂಡಿದ್ದಂತ ಅಗಸ್ತ್ಯರನ್ನ ಭೇಟಿ ಮಾಡಿ ಅವರಿಂದ ಕುಂಡಲಿನಿ ಯೋಗವನ್ನ, ಪ್ರಾಣಾಯಾಮವನ್ನ ಕಲಿಬೇಕು ಅಂತೇಳಿ ಕಲೀಲಿಕ್ಕೆ ಮಹಾತಾರ್ ಬಾಬಾಜಿ ಅವರಿಗೆ ಹೇಳ್ತಾರೆ. ಹಾಗಾಗಿ ಅವರು ಅಗಸ್ತ್ಯರನ್ನ ಅನೇಕ ಕಡೆ ಹುಡುಕ್ತಾರೆ. ಅವರ ಭೌತಿಕ ದೇಹವನ್ನ ದರ್ಶನ ಮಾಡ್ಲಿಕ್ಕಾಗಿ ತಪಸ್ಸು ಕೂಡ ಮಾಡ್ತಾರೆ. ಕೊನೆಗೆ ಅವರು ಭೇಟಿಯಾದಾಗ ಅಗಸ್ತ್ಯರು ಅಂತಿಮ ಕಾಲದ ಸ್ಥಿತಿ. ಹಾಗಾಗಿ ಅಂತಿಮ ಕಾಲದಲ್ಲಿ ನಾಗರಾಜನಿಗೆ ಈ ಕುಂಡಲಿನಿ ಯೋಗವನ್ನ, ಅದನ್ನ ವಾಸಿಂ ಯೋಗ ಅಂತ ಕೂಡ ಹೇಳ್ತಾರೆ, ಅದನ್ನ ಕಲಿಸಿ ತದನಂತರ ಅವರು ಪ್ರಕೃತಿಯಲ್ಲಿ ಲೀನವಾಗ್ಬಿಡ್ತಾರೆ. ಹಾಗಾಗಿ ಬದರಿನಾಥದಲ್ಲಿ 18 ತಿಂಗಳುಗಳ ಪ್ರಯಾಣದಲ್ಲಿ ಏನು ಬದರಿನಾರಾಯಣ ಆಶ್ರಮ ಇದೆಯೋ ಅದರ ಉತ್ತರ ದಿಕ್ಕಿನ ಹಿಮಾಲಯದ ಬಂಡೆಗಳ ಗುಹೆಯಲ್ಲಿ ಕುಳಿತುಕೊಂಡು 18 ತಿಂಗಳ ಕಾಲ ಕುಂಡಲಿನಿ ಶಕ್ತಿಯನ್ನ ತಾವು ಆಲಾಪನಗೊಳಿಸಿಕೊಂಡು ಧ್ಯಾನ ಸಾಧನೆಯನ್ನ ಮಾಡ್ತಾರೆ. ಆ ಮೂಲಕ ಈ ಜಗತ್ತಿಗೆ ಕ್ರಿಯಾಯೋಗವನ್ನ ಕೊಟ್ಟಂತ ಮಹಾಯೋಗಿ ಮಹಾ ಅವತಾರ್ ಬಾಬಾಜಿ. ಈ ಕ್ರಿಯಾಯೋಗ ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಸುಷುಮ್ನಾ ನಾಡಿಯಲ್ಲಿ ನಮ್ಮ ಅಂತರಂಗದ ಶ್ವಾಸ ಪ್ರವಹಿಸಿ ಜಗತ್ತಿನ ಜೊತೆ ಸೇರ್ಕೊಳ್ತಕ್ಕಂಥದ್ದು, ಮೈತ್ರೇಯ ಭಾವವನ್ನ ಅನುಸರಣೆ ಮಾಡತಕ್ಕಂಥದ್ದು. ನಮ್ಮ ದೇಹದಲ್ಲಿ 1,06,18 ನರನಾಡಿಗಳಿವೆ. ಅದನ್ನ 1,72,000 ಅಂತ ಹೇಳ್ತೇವೆ. ಅದರಲ್ಲಿ 108 ಚಕ್ರಗಳಿದೆ. ಆ 108 ಚಕ್ರಗಳಲ್ಲಿ 7 ಚಕ್ರಗಳು ಬಹಳ ಪ್ರಮುಖವಾದ ಚಕ್ರಗಳು. ಆ 7 ಚಕ್ರಗಳ ಜೊತೆ ಸಾನ್ನಿಧ್ಯವನ್ನು ನಮ್ಮ ಶ್ವಾಸ ಗ್ರಹಿಸ್ತಾ ಈ ಜಗತ್ತಿನ ಜೊತೆ ಮೈತ್ರಿ ಭಾವವನ್ನ ಓದತಕ್ಕಂಥದ್ದು ಈ ಕ್ರಿಯಾಯೋಗದ ಲಕ್ಷಣ. ಹಾಗಾಗಿ ಆ ಕ್ರಿಯಾಯೋಗದಲ್ಲಿ ಸಾಧನೆಯನ್ನ ಮಾಡಿ ಇದನ್ನ ಜಗತ್ತಿಗೆ ಹೊಣಪಡಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಲಹರಿ ಮಹಾಶಯರು ಹಿಮಾಲಯದ ತಪ್ಪಲಿನಲ್ಲಿ ಪ್ರಯಾಣವನ್ನ ಮಾಡುವ ಸಂದರ್ಭದಲ್ಲಿ ದೊರಕ್ತಾರೆ. ಹಾಗಾಗಿ ಇವತ್ತು ಏನು ಉತ್ತರಾಖಂಡನ ಧ್ರುವಣಗಿರಿ ಪರ್ವತದಿಂದ 25 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮಹಾ ಅವತಾರ್ ಬಾಬಾಜಿ ಗುಹೆಯಲ್ಲಿ ಲಹರಿ ಮಹಾಶಯರಿಗೆ ದೀಕ್ಷೆಯನ್ನು ಕೊಟ್ಟು ಆ ಕ್ರಿಯಾಯೋಗವನ್ನ ಕಲಿಸ್ಕೊಡ್ತಾರೆ.
ಅದೇ ರೀತಿ 1920ರಲ್ಲಿ ಯೋಗಾನಂದ ಪರಮಹಂಸರನ್ನು ಭೇಟಿ ಮಾಡಿ ಯೋಗಾನಂದ ಪರಮಹಂಸರು ಇವರನ್ನು ಭೇಟಿ ಮಾಡಿದಾಗ ಅವರು ಅಮೇರಿಕೆ ಹೋಗಬೇಕೋ ಬೇಡವೋ, ಅಧ್ಯಾತ್ಮದ ಪ್ರಚಾರಕ್ಕಾಗಿ ಹೋಗಬೇಕೋ ಬೇಡವೋ ಎನ್ನುವ ಆ ಒಂದು ಸ್ಥಿತಿಯಲ್ಲಿರ್ತಾರೆ. ಆಗ ಮಹಾವತಾರ್ ಬಾಬಾಜಿಯವರು ಪರಮಹಂಸ ಯೋಗಾನಂದರಿಗೆ ಅಮೆರಿಕಕ್ಕೆ ಪ್ರಯಾಣ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ಮಾಡಿ ಆ ಮೂಲಕ ಇಡೀ ಜಗತ್ತಿನಲ್ಲಿ ಈ ಕ್ರಿಯಾ ಯೋಗವನ್ನ ಹರಡಲಿಕ್ಕೆ ಸಂದೇಶವನ್ನ ನೀಡುತ್ತಾರೆ. ಹೀಗಿರುವಾಗ ಒಮ್ಮೆ ಶ್ರೀಕೃಷ್ಣ ಗೋಸ್ವಾಮಿಯವರು, ವಿಜಯ ಗೋಸ್ವಾಮಿ ಅಂತ ಕೂಡ ಹೇಳ್ತಾರೆ, ಅವರು ಅಧ್ಯಾತ್ಮದ ಸಾಧನೆಯಲ್ಲಿ ತೊಡಗಿರುವ ಸಂದರ್ಭದಲ್ಲಿ ಅವರ ಪತ್ನಿ ಅವರಿಗೆ ತುಂಬಾ ರಂಪವನ್ನ ಮಾಡ್ತಾ ಅಡ್ಡಿಯನ್ನು ಪಡಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಹಾತವ್ರು ಬಾಬಾಜಿಯವರನ್ನ ಕೇಳಿದ್ದಂತ, ಅವರ ವಿಷಯವನ್ನು ಕೇಳಿದ್ದಂತ ವಿಜಯ ಕೃಷ್ಣ ಗೋಸ್ವಾಮಿ ಭೌತಿಕವಾಗಿ ಇನ್ನೂ ಭೇಟಿ ಮಾಡೇ ಇಲ್ಲ. ಧ್ಯಾನದಲ್ಲಿರುವಾಗ್ಲೇನೆ ಮಹಾವತಾರ್ ಬಾಬಾಜಿಯವರನ್ನ ಧ್ಯಾನದಲ್ಲಿ ಸ್ಮರಿಸಿಕೊಂಡ ಕ್ಷಣ ಮಾತ್ರದಲ್ಲೇ ಆ ಗುಣಗಾಟದಲ್ಲಿದ್ದಂತ, ರಂಪಾಟದಲ್ಲಿದ್ದಂತ ಅವರ ಪತ್ನಿ ಸೌಮ್ಯ ಸ್ವಭಾವಕ್ಕೆ ಹೊರಟುತ್ತಾರೆ. ಈ ಒಂದು ಅವಿಸ್ಮರಣೀಯವಾದಂತ ಸ್ಥಿತಿಯನ್ನು ನೋಡಿದಂತ ವಿಜಯ ಗೋಸ್ವಾಮಿಯವರು ಮಹಾವತಾರ್ ಬಾಬಾಜಿಯವರನ್ನ ಭೇಟಿ ಮಾಡಿ ಅವರ ಶಿಷ್ಯರಾಗಿ ಸಾಧನೆಯಲ್ಲಿ ತೊಡಗ್ತಾರೆ. ಯಾವ ಶ್ರೀಕೃಷ್ಣ ಬೃಂದಾವನದಲ್ಲಿದ್ದೋ ಆ ಬೃಂದಾವನದಲ್ಲಿ ಸುಮಾರು 12 ವರ್ಷಗಳ ಕಾಲ ಅವರ ಸಾಧನೆಯನ್ನು ವಿಜಯ ಕೃಷ್ಣ ಗೋಸ್ವಾಮಿ. ಯಾಕೆ ಅವರು ಶ್ರೀಕೃಷ್ಣ ಬೃಂದಾವನದಲ್ಲಿ ಧ್ಯಾನ ಸಾಧನೆ ಮಾಡಿದ್ರು? ಶ್ರೀಕೃಷ್ಣ ಕ್ರಿಯಾಯೋಗವನ್ನ ತನ್ನ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ನೀಡಿದಂತ ಒಬ್ಬ ಮಹಾನ್ ವ್ಯಕ್ತಿ. ಹಾಗಾಗಿ ಕ್ರಿಯಾಯೋಗದಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ದವನು ಶ್ರೀಕೃಷ್ಣ. ಈ ಒಂದು ಕ್ರಿಯಾಯೋಗವನ್ನ ಈ ಒಂದು ಆಧುನಿಕ ಜಗತ್ತಿಗೆ ಉಣಬಡಿಸಿದವರು ಮಹಾವತಾರ್ ಬಾಬಾಜಿ. ಲಹರಿ ಮಹರ್ಷಿರ ಮೂಲಕ, ಯೋಗಾನಂದ ಪರಮಹಂಸರ ಮೂಲಕ ಇವತ್ತು ಇಡೀ ಜಗತ್ತಿಗೆ ಅದರ ಸದ್ವಿನಿಯೋಗ ಆಗುತ್ತಿದೆ ಕ್ರಿಯಾಯೋಗ. ಹಾಗಾಗಿ ಆ ಕ್ರಿಯಾಯೋಗ ಒಂದು ವೈಜ್ಞಾನಿಕ ವಿಧಾನದ ಯೋಗ ಆಗಿದೆ. ನಮ್ಮ ಶ್ವಾಸದ ಗತಿಯನ್ನ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಮೈತ್ರಿಯ ಭಾವವನ್ನ ಹೊಂದಿ ಈ ಜಗತ್ತಿನ ಜೊತೆ ಮೈತ್ರಿಯನ್ನ ಗಳಿಸ್ತಕ್ಕಂಥದ್ದು. ಆ ಮೂಲಕ ನಮಗೆ ದೇಹ ಇದೆ. ಈ ದೇಹದಲ್ಲಿ ಪಂಚೇಂದ್ರಿಯಗಳಿದೆ: ಕೈ, ಕಾಲು, ಕಣ್ಣು, ಮೂಗು. ಈ ಪಂಚೇಂದ್ರಿಯಗಳು ಸದಾ ಭೌತಿಕ ಸಂಪರ್ಕವನ್ನು ಭೌತಿಕ ಜಗತ್ತಿನ ಜೊತೆ ಸಂಪರ್ಕವನ್ನು ಸಾಧಿಸಿದೆ, ಪರರ ಜೊತೆ ಮಾತಾಡ್ತಾ ಇದೆ, ಪರರನ್ನು ಕೇಳಿಸ್ಕೊಳ್ತಾ ಇದೆ, ವಾಸನೆಯನ್ನು ಗ್ರಹಿಸ್ತಾ ಇದೆ, ರುಚಿಯನ್ನು ನೋಡ್ತಾ ಇದೆ. ಈ ಪಂಚೇಂದ್ರಿಯ ಈ ಭೌತಿಕ ಜಗತ್ತಿನ ಸಂಪರ್ಕದಲ್ಲಿದೆ. ಅದೇ ರೀತಿ ಪಂಚಕರ್ಮೇಂದ್ರಿಯಗಳು, ಕಾಲು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಮಾಡ್ತಾ ಇದೆ. ನಮ್ಮ ಕೈ ಕಾರ್ಯವನ್ನು ಮಾಡ್ತಾ ಇದೆ, ಕೆಲಸಗಳನ್ನು ಮಾಡ್ತಾ ಇದೆ, ಸ್ಪರ್ಶವನ್ನು ಮಾಡ್ತಾ ಇದೆ. ನಮ್ಮ ಬಾಯಿ ಮಾತನಾಡ್ತಾ ಇದೆ. ನಮ್ಮ ದೇಹ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ತಾ ಇದೆ. ನಮ್ಮ ಕಿವಿಗಳು ಕೇಳಿಸ್ಕೊಳ್ತಾ ಇದೆ. ಹಾಗಾಗಿ ಈ ಪಂಚಕರ್ಮೇಂದ್ರಿಯಗಳು ಯಾವುದು ಅಂದ್ರೆ ಕೈಗಳು, ಕಾಲುಗಳು, ನಮ್ಮ ಜನನಾಂಗ, ಮತ್ತೆ ಗುದದ್ವಾರ, ಮತ್ತೆ ಬಾಯಿ. ಇವು ಪಂಚಕರ್ಮೇಂದ್ರಿಯಗಳು. ಇವು ಕೂಡ ಭೌತಿಕ ಜಗತ್ತಿನ ಜೊತೆ ಸಂಪರ್ಕವನ್ನ ಸಾಧಿಸಿವೆ.
ಕೈ ಕೆಲಸವನ್ನ ಮಾಡ್ತಾ ಇದೆ, ಕಾಲುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣ ಮಾಡ್ತಾ ಇದೆ, ಬಾಯಿ ಮಾತನ್ನ ಆಡ್ತಾ ಇದೆ, ಜನನಾಂಗ ತನ್ನ ಕಾರ್ಯವನ್ನ ಮಾಡ್ತಾ ಇದೆ, ಗುದದ್ವಾರ ಕೂಡ ತನ್ನ ಕಾರ್ಯವನ್ನ ಮಾಡ್ತಾ ಇದೆ. ಇವು ಈ ಭೌತಿಕ ಜಗತ್ತಿನ ಜೊತೆ ಸಂಪರ್ಕವನ್ನ ಸಾಧಿಸಿವೆ. ದೇಹದ ಅನುಪಯುಕ್ತ ವಸ್ತುಗಳನ್ನ ವಿಸರ್ಜನೆ ಮಾಡ್ತಾ ಇವೆ. ಅದೇ ರೀತಿ ಸೃಷ್ಟಿಯ ಜನನದ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದೆ. ಹಾಗಾಗಿ ಸದಾ ಪಂಚೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳನ್ನ ನಾವು ಸಂಸ್ಕಾರ ಭಾವದಲ್ಲಿ ಇಟ್ಕೋಬೇಕು. ಇಲ್ಲ ಅಂದ್ರೆ ಇವು ಮೋಹದ ಭಾವಕ್ಕೆ ಒಳಗಾಗ್ತವೆ, ಸಂಘರ್ಷದ ಭಾವಕ್ಕೆ ಒಳಗಾಗ್ತವೆ. ಜಗತ್ತಿನ ಸಂಘರ್ಷದ ಮೂಲವೇ ಈ ಪಂಚ ಕರ್ಮೇಂದ್ರಿಯಗಳನ್ನ ನಾವು ಸರಿಯಾಗಿ ಸಂಸ್ಕಾರಗೊಳಿಸದೇ ಇರ್ತಕ್ಕಂಥ. ಇವುಗಳ ಜೊತೆಗೆ ಪಂಚ ಅತನ್ಮಂತ್ರಗಳಿದೆ. ಪಂಚೇಂದ್ರಿಯಗಳು ಮತ್ತೆ ಪಂಚ ಕರ್ಮೇಂದ್ರಿಯಗಳ ಜೊತೆಗೆ ಪಂಚ ತನ್ಮಂತ್ರಗಳಿದೆ. ಈ ಪಂಚ ತನ್ಮಂತ್ರಗಳು ರಸ ಅಂದ್ರೆ ನಮ್ಮಲ್ಲಿ ದೃಷ್ಟಿ ಇದೆ, ಲಾಲಾರಸ ಇದೆ, ಪಿತ್ತರಸ ಇದೆ, ಜಠರ ರಸ ಇದೆ, ಧಾತು ಇದೆ, ಪುರುಷ ಧಾತು ಇದೆ, ಹೆಣ್ಣಿನ ಅಂಡಾಶಯ ಇದೆ, ಜೀವಕೋಶದಲ್ಲಿ ಶಕ್ತಿ ಇದೆ, ಆಹಾರದಿಂದ ಸರ್ಕರ ಪಿಷ್ಟಾದಿಗಳಿರ್ತಾ ಇದೆ. ಈ ಎಲ್ಲ ರಸಭಾವಗಳನ್ನು ಕೂಡ ನಾವು ಸಂಸ್ಕಾರಗೊಳಿಸಬೇಕು. ಬಾಹ್ಯ ಲಾಲಾರಸ ಸಂಸ್ಕಾರ ಭಾವ, ನಮ್ಮ ರಕ್ತ ಸಂಸ್ಕಾರ ಭಾವ, ದೇಹದೊಳಗಿನ ಧಾತು ಪುರುಷ ಧಾತು ಸಂಸ್ಕಾರ ಆಗಬೇಕು. ಹೆಣ್ಣಿನ ಅಂಡಾಶಯ ಅದು ಕೂಡ ಸಂಸ್ಕಾರ ಭಾವ ಆಗಬೇಕು. ಪಿತ್ತರಸ, ಜಠರ ರಸ ಎಲ್ಲವೂ ಕೂಡ ನಮ್ಮ ದೇಹದ ಒಳಗೆ ಉತ್ಪತ್ತಿಯಾಗುವ ಎಲ್ಲ ರಸಭಾವಗಳು ಕೂಡ ಸಂಸ್ಕಾರ ಭಾವ. ಹಾಗಾಗಿ ದೇಹ, ಮನಸ್ಸು, ಬುದ್ಧಿ, ಭಾವನೆ, ಈ ದೇಹ ಮನಸ್ಸು ಬುದ್ಧಿ ಭಾವನೆಗಳ ಸಂಯೋಗದಲ್ಲಿ ನಮ್ಮಲ್ಲಿ ಅಹಂ ಅಡಗಿದೆ, ನಾನು ಎಂಬ ಅಹಂಕಾರ ಅಡಗಿದೆ. ಇವತ್ತು ಈ ಜಗತ್ತಿನ ಸ್ತ್ರೀ ಮೋಹದ ಭಾವಕ್ಕಿಂತಲೂ, ಭೂಮಿಯ ಮೇಲಿನ ವ್ಯಾಮೋಹಕ್ಕಿಂತಲೂ, ಚಿನ್ನ ವಜ್ರ ವೈಡೂರ್ಯಗಳ ವ್ಯಾಮೋಹಕ್ಕಿಂತಲೂ, ಅವುಗಳಿಂದ ಉದ್ಭವಿಸುವ ಸಂಘರ್ಷಕ್ಕಿಂತಲೂ ವ್ಯಕ್ತಿಯಲ್ಲಿ ಅಡಗಿರುವ ಈ ಅಹಂ ನಾನು ಎಂಬ ಅಹಂಕಾರದ ವ್ಯಾಮೋಹದ ಪರಿಭಾವದ ಪರಿಕಾಷ್ಠತೆಯ ಸಮಸ್ಯೆಯೇ ಜಗತ್ತಿನಲ್ಲಿ ಅತಿ ಹೆಚ್ಚು ಸಂಘರ್ಷಕ್ಕೆ ಈಡು ಮಾಡಿರ್ತಕ್ಕಂಥದ್ದು. ಮಹಾಭಾರತ ಯುದ್ಧದಲ್ಲಿ ನಾನು ಎಂಬ ಅಹಂ ದುರ್ಯೋಧನನಲ್ಲಿ ಇದ್ದುದರಿಂದಲೇ ಅರ್ಧರಾಜ್ಯವನ್ನಲ್ಲ, 5 ಗ್ರಾಮವನ್ನಲ್ಲ, ಒಂದು ಸೂಜಿ ಮನೆಯಷ್ಟು, ಒಂದು ಗೋವಿನ ಪಾದದಷ್ಟು ನಾನು ಸ್ಥಳವನ್ನು ಕೊಡಲಾರೆ ಎಂಬ ಅಹಮನ ಭಾವ ಆತನಲ್ಲಿ ಬಂದಿತ್ತು. ಅದೇ ಮಹಾಭಾರತ ಯುದ್ಧಕ್ಕೆ ಕಾರಣವಾಗಿತ್ತು. ರಾಮಾಯಣ, ಮಹಾನ್ ಯೋಗಿ ರಾವಣ, ಮಹಾನ್ ಯೋಗಿ ಶಿವಭಕ್ತ, ತನ್ನ ತಾಯಿಗಾಗಿ ಮರಳು ಸಮುದ್ರದ ತೀರದಲ್ಲಿ ಮರಳಿನಲ್ಲಿ ಲಿಂಗವನ್ನ ಸ್ಥಾಪನೆ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ದಂತ ತನ್ನ ತಾಯಿಯನ್ನು ನೋಡಿ ಧ್ಯಾನವನ್ನ ಮಾಡ್ತಾ ಆತ್ಮಲಿಂಗವನ್ನೇ ತಂದು ತಾಯಿಗಾಗಿ ಸಮರ್ಪಿಸಿದಂತಹ ಮಹಾನ್ ಸಿದ್ಧಿ ಸಾಧಕ ರಾವಣ. ಅಂತಹ ಸಿದ್ಧಿ ಸಾಧಕನ ಮನಸ್ಸಿನಲ್ಲಿ ಬರತಕ್ಕಂತಹ ಅಹಂ ಸ್ತ್ರೀ ಮೋಹದ ಭಾವದಿಂದ ರಾಮಾಯಣ ಮಹಾಯುದ್ಧ ಜರುಗಿತ್ತು. ಇವತ್ತಿನ ನಾನೊಬ್ಬ ಮಿತಿಯನ್ನು ಮೀರಿ ಈ ಮಾನವ ಇದ್ದಾನೆ. 3ನೇ ಅಣಿಯಲ್ಲಿರುವ ಈ ಮಾನವ ಇಡೀ ಜಗತ್ತಿನ ಸರ್ವನಾಶಕ್ಕೆ ತನ್ನ ಈ ಅಹಂಕಾರದ ಈ ಜಗತ್
ಶಾಂತಿ, ಪ್ರೀತಿ, ಕರುಣೆ, ಮಮತೆ, ಮೈತ್ರಿಗಳಲ್ಲಿ ಮಾಡಿದರೆ ನಮ್ಮ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚತತ್ವಗಳು ಇವನ್ನ ಸಂಸ್ಕಾರ ಭಾವಗೊಳಿಸಬೇಕು. ಆ ಮೂಲಕ ಈ ಜಗತ್ತನ್ನ ಶಾಂತಿಯ, ಪ್ರೀತಿಯ ಮಾರ್ಗದಲ್ಲಿ ಕೊಂಡೊಯ್ಯಬೇಕು. ಆ ಒಂದು ದೇಹವನ್ನೂ ಮೀರಿದ, ಮನಸ್ಸನ್ನೂ ಮೀರಿದ ಚಿತ್ತಶುದ್ಧಿಯನ್ನ, ಆತ್ಮಶುದ್ಧಿಯನ್ನ ಗಳಿಸಲು ಬೇಕಾದದ್ದೇ, ಅಗತ್ಯವಾದದ್ದೇ ಕ್ರಿಯಾಯೋಗ. ಕ್ರಿಯಾಯೋಗ ದೇಹವನ್ನ ಸ್ನಾನದಿಂದ ಶುಚಿಗೊಳಿಸಬಹುದು, ಮನಸ್ಸನ್ನ ಧ್ಯಾನದಿಂದ ಶುದ್ಧಿಗೊಳಿಸಬಹುದು, ನಮ್ಮ ಜೀವಕೋಶದ ಕಣಕಣವನ್ನ, ರಸಭಾವಗಳನ್ನ, ಚಿತ್ತರಸವನ್ನ, ರಕ್ತವನ್ನ, ಲಾಲಾರಸವನ್ನ, ಪುರುಷ ಧಾತುವನ್ನ, ಹೆಣ್ಣಿನ ಅಂಡಾಶಯವನ್ನ, ಆ ಮೂಲಕ ಜಗತ್ತಿನ ಜೀವಧಾತುವನ್ನ ಶುದ್ಧಗೊಳಿಸುವ ಭಾವವೇ ಕ್ರಿಯಾಯೋಗದ ಭಾವ. ಕ್ರಿಯಾಯೋಗದ ಭಾವ. ಹಾಗಾಗಿ ಆ ಕ್ರಿಯಾಯೋಗದ ಭಾವವನ್ನ ಈ ಜಗತ್ತಿಗೆ ಸಮರ್ಪಿಸಿದವರು ಮಹಾವತಾರ್ ಬಾಬಾಜಿ. ಮಹಾವತಾರ್ ಬಾಬಾಜಿಯವರು ಇವರನ್ನ ಯೋಗಾನಂದ ಪರಮಹಂಸರು ಮರಣವಿಲ್ಲದ ಗುರು ಅಂತ ಹೇಳ್ತಾರೆ. ಸದಾ ಇವತ್ತಿಗೂ ಕೂಡ ಅವರ ವಯಸ್ಸು 24ರಿಂದ 25ನೇ ವಯಸ್ಸು. 24ರಿಂದ 25ನೇ ವಯಸ್ಸು. ಇವೊಂದಿಗೂ ಕೂಡ ಅವರು ಹಿಮಾಲಯದ ತಪ್ಪಲಿನಲ್ಲಿ, ಹಿಮಾಲಯದ ಪರ್ವತ ಗಿರಿ ಕಂದರಗಳಲ್ಲಿ ಧ್ಯಾನ ಸಾಧನೆಯಲ್ಲಿ ತೊಡಗಿದ್ದಾರೆ. ಹಲವಾರು ಜನರಿಗೆ ತಮ್ಮ ಭೌತಿಕ ರೂಪದ ಸ್ಥಾಯಿ ಭಾವವ ದರ್ಶನವನ್ನು ಕೂಡ ನೀಡಿದ್ದಾರೆ. ಅನೇಕ ಜನರು ಹಿಮಾಲಯದ ಕಂದರಗಳಲ್ಲಿ, ಪರ್ವತದಲ್ಲಿ ಬಿದ್ದು ಜಾರಿ ಹೋಗುತ್ತಿರುವಾಗ ರಕ್ಷಣೆ ಮಾಡಿ ಅದೃಶ್ಯರಾಗಿದ್ದಾರೆ. ಆ ಧ್ಯಾನ ಸಾಧನೆಯಲ್ಲಿ ತೊಡಗಿರತಕ್ಕಂಥವರು ಅನುಭವಿಸುವ ತೊಡಕುಗಳ ಸಂದರ್ಭದಲ್ಲಿ ದೃಶ್ಯರಾಗಿ ಅವರಿಗೆ ಸಹಕರಿಸಿ ಅವರನ್ನ ಪ್ರಾಣಾಪಾಯದಿಂದ ಕಾಪಾಡಿ ಅದೃಶ್ಯರಾಗಿರತಕ್ಕಂಥ ಅನೇಕ ಸಂಗತಿಗಳಿವೆ. ಹಾಗಾಗಿ ಆ ಮಹಾ ಅವತಾರ್ ಬಾಬಾಜಿ ಮರಣವಿಲ್ಲದ ಅಧ್ಯಾತ್ಮ ಸಿದ್ಧಿ ಸಾಧಕ. ಮರಣವಿಲ್ಲದ ಸಿದ್ಧಿ ಸಾಧಕ. ಇಲ್ಲಿ ಮರಣ ದೇಹಕ್ಕೆ ಬರುತ್ತೆ, ನಮ್ಮ ಶ್ವಾಸಕ್ಕೆ, ನಮ್ಮ ಮನಸ್ಸಿಗೆ ಬರೋದಿಲ್ಲ. ಹಾಗಾಗಿ ನಾವು ಕೂಡ ದೇಹಕ್ಕೆ ಸಾವು ಬರಲಿ, ಈ ಶ್ವಾಸವನ್ನ ಜಗತ್ತಿನ ಲೋಕ ಕಲ್ಯಾಣದಲ್ಲಿ ಮಹಾ ಅವತಾರ ಬಾಬಾಜಿಯವರ ಸ್ಥಾಯಿ ಭಾವದಲ್ಲಿ ನಾವು ಕೂಡ ಈ ಜಗತ್ತಿನಲ್ಲಿ ನಮ್ಮ ಕಾಯಕವನ್ನು ನಾವು ಮಾಡಬಹುದು. ಆ ಒಂದು ಕಾಯಕ ಯೋಗದ ಪರಮ ಪವಿತ್ರವಾದ ಸಿದ್ಧಿಯ ಭಾವವೇ ಕುಂಡಲಿನಿ ರಹಸ್ಯ ಭಾವ. ನಮ್ಮ ಸುಷುಮ್ನ ನಾಡಿಯಲ್ಲಿ ಶ್ವಾಸವನ್ನ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಜಾಗೃತಗೊಳಿಸ್ತಕ್ಕಂಥ ಸಂಜೀವಿನಿಯ ತಾರಕ ಶಕ್ತಿ ಕ್ರಿಯಾಯೋಗ. ಈ ಕ್ರಿಯಾಯೋಗವನ್ನ ನಮ್ಮ ತಮಿಳುನಾಡಿನ ಚಿತ್ರನಟ ರಜನಿಕಾಂತ್ ಅವರು ಕೂಡ ಅಭ್ಯಾಸ ಮಾಡಿದ್ದಾರೆ. ಬಹಳಷ್ಟು ಜನರು ಇವತ್ತು ಆ ಕ್ರಿಯಾಯೋಗದಲ್ಲಿ ತೊಡಗಿದ್ದಾರೆ. ಮಹಾ ಅವತಾರ್ ಬಾಬಾಜಿ ಮರಣವಿಲ್ಲದ ಗುರು. ಸದಾ ಇವರನ್ನ ಶಿವನ ರೂಪ ಅಂತ ಹೇಳ್ತಾರೆ. ಶಿವರೂಪದಲ್ಲಿ ಇನ್ನೂ ಜೀವಂತ ಭಾವದಲ್ಲಿ ಇವರು ಹಿಮಾಲಯದ ಗಿರಿ ಪರ್ವತ ಕಂದರಗಳಲ್ಲಿ ಸಂಚಾರವನ್ನ ಮಾಡ್ತಿದ್ದಾರೆ. ಹಾಗೆಯೇ ಇವರನ್ನ ಕ್ರೈಸ್ತ ಕೂಡ ಭೇಟಿಯಾಗಿ ಕಾಶ್ಮೀರದಲ್ಲಿ ಸುಮಾರು 6 ತಿಂಗಳ ಕಾಲ ಅಧ್ಯಯನ ಮಾಡಿರತಕ್ಕಂಥ ಆ ಒಂದು ಕುರುಹುಗಳು
ನಮ್ಮ ಇತಿಹಾಸದಲ್ಲಿ ಪ್ರಾಚೀನ ಗ್ರಂಥಗಳಲ್ಲಿ ಲಭ್ಯವಾಗಿದೆ. ಮಹಾವತಾರ್ ಬಾಬಾಜಿ ಅವರನ್ನ ಭೇಟಿ ಮಾಡಿ ಕ್ರಿಯಾಯೋಗವನ್ನ ಯೇಸು ಕ್ರಿಸ್ತ ಸಾಧನೆ ಮಾಡಿದ್ದಕ್ಕೆ ಕುರುಹುಗಳು ಸಿಕ್ಕಿವೆ. ಅದೇ ರೀತಿ ಸೆಂಟ್ ಫಾಲ್ ಅವರು ಕೂಡ ಕ್ರಿಯಾಯೋಗವನ್ನ ಇವತ್ತು ಅಧ್ಯಯನ ಮಾಡಿ ಜಗತ್ತಿಗೆ ಗುಣಪಡಿಸಿದ್ದಾರೆ. ಯೇಸು ಕ್ರಿಸ್ತ ಕ್ರಿಯಾಯೋಗದಲ್ಲಿ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ದಂತ ಒಬ್ಬ ಸಿದ್ಧಿ ಸಾಧಕ. ಭಗವಾನ್ ಬುದ್ಧರು, ಪತಂಜಲಿ, ಯುಕ್ತಾನಂದರು, ಪರಮಹಂಸ ಯೋಗಾನಂದರು, ಲಹರಿ ಮಹಾಶಯರು, ವಿಜಯಕೃಷ್ಣ ಗೋಸ್ವಾಮಿ, ಹೀಗೆ ಬಹಳಷ್ಟು ಜನರು ಕ್ರಿಯಾಯೋಗದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಂಡು ಈ ಜಗತ್ತಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದ್ದಾರೆ. ಮಹಾಭಾರತ ಕಾಲಘಟ್ಟದಲ್ಲಿ ಶ್ರೀಕೃಷ್ಣ ಆ ಪರ್ವತ ಸಾಗರೋಪಾದಿಯಲ್ಲಿ ಸೇರಿದ್ದಂತಹ ಸೈನ್ಯವನ್ನ ನೋಡಿ ತತ್ತರಿಸಿ ಯುದ್ಧದಿಂದ ಹಿಂದಿರುಗುವ ಪ್ರಯತ್ನವನ್ನ ಮಾಡ್ತಾನೆ ಅರ್ಜುನ. ಮಹಾಸಾಗರೋಪಾದಿಯಲ್ಲಿ ಸೈನ್ಯ ಇದೆ. ಒಂದು ಕಡೆ ತಾತ ಭೀಷ್ಮ, ಮತ್ತೊಂದು ಕಡೆ ಗುರುಗಳಾದಂತಹ ದ್ರೋಣಾಚಾರ್ಯರು, ದೊಡ್ಡಪ್ಪ, 101 ಜನ ಸಹೋದರರು, ದುರ್ಯೋಧನ, ದುಶ್ಯಾಸನ, ಸೈಂಧವ ಎಲ್ಲರೂ ಕೂಡ ದೊಡ್ಡಪ್ಪನ ಮಕ್ಕಳು. ದೊಡ್ಡಪ್ಪ ಧೃತರಾಷ್ಟ್ರ, ವೃದ್ಧ, ಕುರುಡ ಅಂತವನ ಜೊತೆ ಈ ಎಲ್ಲ ಬಂಧು ಬಾಂಧವರ ಜೊತೆ ನಾನು ಯುದ್ಧವನ್ನ ಮಾಡತಕ್ಕಂಥದ್ದು ಸರಿಯೇ? ಈ ಭೂಮಿಯ ವಿಸ್ತಾರಕ್ಕಾಗಿ, ಭೂಮಿಗಾಗಿ ನನ್ನ ಬಂಧು ಬಾಂಧವರ ಜೊತೆ, ಗುರುವಿನ ಜೊತೆ, ತಾತನ ಜೊತೆ ಯುದ್ಧವನ್ನ ಮಾಡತಕ್ಕಂಥದ್ದು ಸರಿಯೇ ಎಂಬ ಭಾವಕ್ಕೆ ಒಳಗಾಗುತ್ತಾನೆ ಅರ್ಜುನ. ಆಗ ಶ್ರೀಕೃಷ್ಣ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಸಂಭವಾಮಿ ಯುಗೇ ಯುಗೇ, ನಿನ್ನ ಕರ್ತವ್ಯವನ್ನ ನೀನು ಮಾಡು, ನಿನ್ನ ಫಲಾಫಲಗಳನ್ನ ನಾನು ನಿರ್ಧರಿಸುತ್ತೇನೆ ಎಂಬ ಲೋಕ ಕಲ್ಯಾಣದ ಭಾವದ, ಲೋಕ ಕಟ್ಟುವ ಭಾವದ ಛಾಯೆಯನ್ನ ಭಾವವನ್ನ ಅವನ ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ ಸುಷುಮ್ನಾ ನಾಡಿಯಲ್ಲಿ ಹರಿಸಿ ಲೋಕವನ್ನ ಪರಿಚಯ ಮಾಡ್ತಾನೆ. ತನ್ನ ದಿವ್ಯವಾದ ರೂಪವ ದರ್ಶನವನ್ನ ಕೊಡ್ತಾನೆ. ನಾನು ಎಂದರೆ, ಕೃಷ್ಣ ಎಂದರೆ ಕೇವಲ ದೇಹದ ಸ್ವರೂಪ ಅಲ್ಲ, ಜಗತ್ತಿನ ಸ್ವರೂಪ. ಅದು ಅಭಿವ್ಯಕ್ತವಾಗ್ತಕ್ಕಂಥದ್ದು ಈ ಕ್ರಿಯಾಯೋಗದ ಮೂಲಕ. ಮಾಸ್ಟರ್ಸ್, ನಮ್ಮಲ್ಲೂ ಕೂಡ ಯಾವ ಮಹಾವತಾರ್ ಶ್ರೀಕೃಷ್ಣ, ಮಹಾವತಾರ್ ಬಾಬಾಜಿ, ಭಗವಾನ್ ಬುದ್ಧ, ಪತಂಜಲಿ, ಅದಕ್ಕೂ ಮಿಗಿಲಾಗಿ ನಮ್ಮ ಆದಿಯೋಗೇಶ್ವರ ಇವರಿಂದ ಉಪಲಬ್ಧವಾದಂತಹ ಈ ಕ್ರಿಯಾಯೋಗದ ಸಾನ್ನಿಧ್ಯದಲ್ಲಿ ನಾವು ಕೂಡ ಜಗತ್ತಿನ ಜೊತೆ ಮೈತ್ರಿಯ ಭಾವವನ್ನ ಸಾಧಿಸಬಹುದು. ಈ ತರಗತಿಗೂ ಮುನ್ನ ಬೆಳಗ್ಗೆ ಮುಂಜಾನೆ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗೋ ಮುನ್ನ ಧ್ಯಾನದಲ್ಲಿ ನಿರತನಾಗಿರುವಾಗ ಇವತ್ತು ನಾನು ಮಹಾವತಾರ ಬಾಬಾಜಿಯವರ ದಿವ್ಯ ದರ್ಶನದ ಸ್ವರೂಪವನ್ನ ಕಂಡೆ. ಹಿಮಾಲಯದ ಗಿರಿಕಂದರಗಳ ಪರ್ವತಗಳ ಅಡಿಯಲ್ಲಿ ಮರಗಳ ಪೊದೆಗಳ ನಡುವೆ ಬೆಳಕಿನ ತೇಜೋಪುಂಜ ಕಿರಣಗಳ ಸ್ವರೂಪದಲ್ಲಿ ದರ್ಶನ. ಮಹಾವತಾರ ಬಾಬಾಜಿ ಪರಿಚಯ ಇರಲಿಲ್ಲ ಧ್ಯಾನ ಸಾಧನೆಗೆ. ಒಬ್ಬ ಹೆಣ್ಣು ಮಗಳು ಧ್ಯಾನ ಸಾಧನೆಯಲ್ಲಿ ತೊಡಗಿರುವಾಗ ಅನೇಕ ತೊಂದರೆಗಳನ್ನ ಹೆಣ್ಣು ಮಗು ಅನುಭವಿಸ್ತಾ ಇತ್ತು. ಧ್ಯಾನಕ್ಕೆ ಕುಳಿತರೆ ಸಾಕು ಭಯ, ಶಬ್ದಗಳು. ಅಂತಹ ಸಂದರ್ಭದಲ್ಲಿ ನನಗೆ ಒಂದು ಕರೆ ಮಾಡಿತು ಆ ಹೆಣ್ಣು. ಆಗ 21 ದಿನಗಳ ಕಾಲ ಮಹಾವತಾರ್ ಬಾಬಾಜಿಯವರ ದಿವ್ಯ ದರ್ಶನದೊಡನೆ ಆ ಹೆಣ್ಣು ಮಗಳಿಗೆ ಧ್ಯಾನದ ಪರಂಪರೆಯ ಅಭ್ಯಾಸ ಆಯಿತು. ಆಗ ಆ ಹೆಣ್ಣು ಮಗಳಿನ ಅಂತರಂಗದಲ್ಲಿ ಬಂದು ಆ ಮಹಾವತಾರ್ ಬಾಬಾಜಿಯವರು ಈ 21 ದಿನಗಳ ಕಾಲ
ಧ್ಯಾನ ಸಾಧನೆಯ ಆ ಧ್ವನಿಯಲ್ಲಿ ನಾನು ಸದಾ ಇರ್ತೇನೆ ಅಂತೇಳಿ ಆ ಹೆಣ್ಣು ಮಗಳಿಗೆ ಅಭಯವನ್ನು ಕೊಡ್ತಾರೆ. ಆ ಒಂದು ಪರಿಣಾಮವಾಗಿ ಆ ಹೆಣ್ಣು ಮಗಳು ಯೋಗ ಸಾಧನೆಯಲ್ಲಿ ತೊಡಗಿ ಸದಾ ಧ್ಯಾನ ಪ್ರಚಾರದಲ್ಲಿ ತೊಡಗಿ ತನ್ನನ್ನ ತಾನು 24x7 ಅರ್ಪಿಸ್ಕೊಂಡಿದ್ದೇನೆ. ಇವತ್ತು ಆ ಹೆಣ್ಣು ಮಗುವಿನ ಮೂಲಕ ನನಗೆ ಮಹಾತ್ಮ ಬಾಬಾವರ ಪರಿಚಯ ಆಗಿತ್ತು. ಕಳೆದ 1 ವರ್ಷದ ಹಿಂದೆ ಮೈತ್ರೇಯ ಬುದ್ಧ ಪತ್ರಿಕೆಯವರ ಜೊತೆ ಧ್ಯಾನ ಸಾಧನೆಯಲ್ಲಿ ತೊಡಗಿದ್ದ ಕರ್ನೂಲ್ನ ಮಿಟ್ಟಿ ಅನ್ನತಕ್ಕಂಥ ಒಬ್ಬ ಧ್ಯಾನ ಸಾಧಕರು ನಮ್ಮ ಮಂಡ್ಯಕ್ಕೆ ಬಂದ ಸಜ್ಜನ ಸಾಂಗತ್ಯವಾದ ಮೇಲೆ ನಮ್ಮೀರ್ವರು ಕೂತ್ಕೊಂಡು ಒಟ್ಟಿಗೆ ಧ್ಯಾನ ಸಾಧನೆಯಲ್ಲಿ ತೊಡಗ ಕಣ್ಣಿನ ಸ್ಪರ್ಶ ಭಾವದಿಂದಲೇ ನಾವು ಯಾರನ್ನ ನೋಡ್ಬೇಕು ಅವ್ರ ಮಾತಾರ್ ಬಾಬಾಜಿಯವರೇ ನಮ್ಮಿಬ್ಬರಿಗೂ ದರ್ಶನ ಕೊಟ್ಟು ಧ್ಯಾನ ಮಾಡಿಸಿ ಅಭ್ಯಾಸ ಮಾಡಿಸಿ. ಹಾಗಾಗಿ ನಮ್ಮ ಮಾತಾರ್ ಬಾಬಾಜಿಯವರು ಅಂದಿನಿಂದ ನನ್ನನ್ನು ಬಿಟ್ಟು ಹೋಗಿಲ್ಲ, ಸದಾ ನನ್ನ ಜೊತೆನೇ ಇದೆ. ನಾನು ಯಾವಾಗ ನೋಡ್ಬೇಕು ಅವಾಗೆಲ್ಲ ಶ್ವಾಸದಲ್ಲಿ ಅವರನ್ನ. ಎಸ್ ಮಾಸ್ಟರ್ಸ್, ನೀವು ಕೂಡ ನನ್ನ ದರ್ಶನ ಮಾಡಬೇಕು. ಅದು ಪ್ಲೀಸ್ ಕ್ಲೋಸ್ ಯುವರ್ ಐಸ್, ಕ್ರಾಸ್ ಯುವರ್ ಲೆಗ್ಸ್, ಫೋಲ್ಡ್ ಯುವರ್ ಫಿಂಗರ್ಸ್. ಸಹಜವಾದ ಉಸಿರಾಟ ಗಮನಿಸ್ತಾರೆ ಮಾಸ್ಟರ್ಸ್, ಪ್ಲೀಸ್ ಪ್ಲೀಸ್. ನಿಧಾನಕ್ಕೆ 7 ಉಸಿರಾಟ ಮೂಗಿನ ತುದಿಯಿಂದ ಶ್ವಾಸಕೋಶದ ಅಲ್ಲಿಂದ ನಿಮ್ಮ ನಾಭಿ ಹೊಕ್ಕಳಿನ ಭಾಗ, ಅಲ್ಲಿಂದ ಹೊಕ್ಕಳಿನ ತಳಪ್ರದೇಶ, ಅಲ್ಲಿಂದ ಜನನಾಂಗ, ಅಲ್ಲಿಂದ ಗುದದ್ವಾರ. ಎಸ್, ಬಿಡುತ್ತಾನೆ. ಉಸಿರು ತಗೊಳ್ಳುವಾಗ ಅಲ್ಲಿ ಗಂಟ ಗಮನಿಸಿ, ಬಿಡುವಾಗ ಮೂಗಿನ ತುದಿ ಮೂಲಕ ಹೋದ್ರೂ ಕೂಡ ಅಗ್ನಾಚಕ್ರ 2 ಹುಬ್ಬುಗಳ ನಡುವೆ ಕುಂಕುಮಾಜ್ಯ ವಸ್ತ್ರ, ಅಲ್ಲಿಂದ ಸಹಸ್ರಾರ ಚಕ್ರ. ಸೊ ಬಿಡುವಾಗ ಅಲ್ಲಿಂದ ಆಕಾಶ, ಬಿಡುವಾಗ ಆಕಾಶದವರೆಗೆ ಗಮನಿಸಿ, ತೆಗೆದುಕೊಳ್ಳುವಾಗ ಮೂಲಾಧಾರ ಚಕ್ರದವರೆಗೆ, ನಾಭಿಯಿಂದ ಹೊಕ್ಕಳಿನಿಂದ ಮೂಲಾಧಾರ ಚಕ್ರ. ಒಂದು 7 ಸಲ ಗಮನಿಸಿ ಮಾಸ್ಟರ್ಸ್. ತೆಗೆದುಕೊಳ್ಳುವಾಗ ಮೂಲಾಧಾರ ಚಕ್ರದವರೆಗೆ ನಾಭಿ ಮೂಲಕ, ಹೊಕ್ಕಳಿನ ಮೂಲಕ. ಬಿಡುವಾಗ ಅಗ್ನಾಚಕ್ರ, ಸಹಸ್ರಾರ ಚಕ್ರ, ಬ್ರಹ್ಮರಂಧ್ರದ ಮೂಲಕ ಆಕಾಶ ತನಕ. ತೆಗೆದುಕೊಳ್ಳುವಾಗ ಮೂಲಾಧಾರ ಚಕ್ರ, ಬಿಡುವಾಗ ಸಹಸ್ರಾರ ಚಕ್ರದಿಂದ ಆಕಾಶ ತನಕ. ಎಸ್ ಮಾಸ್ಟರ್ಸ್, ಇಡೀ ಸಹಸ್ರಾರ ಚಕ್ರ ನಮ್ಮ ನತ್ತಿ ಬಾಯಿನ ಗಮನಿಸಿ. ನತ್ತಿ ಬಾಯಿನ ಮೂಲಕ ಇಡೀ ಮೆದುಳನ್ನು ಗಮನಿಸಿ. ಮುಮ್ಮೆದುಳು, ಹಿಮ್ಮೆದುಳು, ಎಡ ಬಲ, ಆ ಮೆದುಳಿನಲ್ಲಿರುವ ವರ್ಣತಂತುಗಳು, ನ್ಯೂರಾನ್ಸ್ಗಳು, ಒಂದೊಂದೇ ಇಂಚು ಸಂಪೂರ್ಣ ಮೆದುಳನ್ನು ಗಮನಿಸಿ. ಅಲ್ಲಿಂದ ಬೆನ್ನುರಿ ನರದ ಮೂಲಕ, ಸ್ಪೈನಲ್ ಕಾರ್ಡ್ ಮೂಲಕ, ಎಕ್ಕತ್ತಿನ ಮೂಲಕ, ಸ್ಪೈನಲ್ ಕಾರ್ಡ್ ಮೂಲಕ ನಿಧಾನಕ್ಕೆ ಆ ಸ್ಪೈನಲ್ ಕಾರ್ಡ್ ನ ತುದಿ ಇದೆಯಲ್ಲ ಅಲ್ಲಿ ಬನ್ನಿ ಮಾಸ್ಟರ್ಸ್. ಸ್ಪೈನಲ್ ಕಾರ್ಡ್ ನ ತುದಿ ನಿಮ್ಮ ಸೊಂಟದಿಂದ ತಳಗಡೆ, ಸ್ವಲ್ಪ ಗುದದ್ವಾರದಿಂದ ಮೇಲೆ, ಲಾಸ್ಟ್ ಎಂಡ್ ಅಲ್ಲಿ ಬನ್ನಿ. ಆ ಮೂಲಾಧಾರ ಚಕ್ರ ಸರ್ಪದಂತೆ ಸುರುಳಿಯಾಗಿ ಕುಂಡಲವಾಗಿದೆ.
ಕುಂಡಲ ಅಂದ್ರೆ ಮಡಕೆ ರೀತಿ. ಅದನ್ನ ಜಾಗೃತಗೊಳಿಸ. ಈ ಕುಂಡಲಿನಿ ಶಕ್ತಿ, ಕುಂಡಲಿನಿ ಮೂಲಾಧಾರ ಚಕ್ರ ಭೂಮಿಯ ಜೊತೆ ಸಂಬಂಧ. ಇದು ಭೂಸ್ಥಿತಿಯನ್ನು ಹೊಂದಿದೆ. ಭೂಮಿಯ ಮೇಲೆ ಆಸ್ತಿ, ರಾಜ್ಯಗಳು ಸಂಪಾದನೆ, ರಾಜ್ಯ ವಿಸ್ತಾರ. ಪ್ರಾಚೀನ ಕಾಲದಿಂದಲೂ ರಾಜ್ಯಗಳ ವಿಸ್ತಾರ ಆಗಿದೆ. ಒಬ್ಬ ರಾಜನ ಅಧಿಕಾರದ ಮೇಲೆ ಇನ್ನೊಬ್ಬ ರಾಜನ ಮರಣ, ಒಬ್ಬನ ಆಸ್ಥಾನದ ಸಿಂಹಾಸನದ ದಾಹದ ಮೇಲೆ ಮತ್ತೊಬ್ಬ ರಾಜನ ನಾಶ. ಇವತ್ತು ಮನುಷ್ಯ ಭೂಮಿ ಬೇಕು ಅಂತ ಸೈಟು ಮನ ಒಲೆ ಸಂಪಾದನೆ ಮಾಡ್ತಾನೇ ಇದ್ದಾನೆ. ಮನುಷ್ಯ ಭೂಮಿ ಅಂತ ಭೂಮಿಯಿಂದ ಬಿದ್ದಿದ್ದ. ಆದರೆ ಕೊನೆಗೆ ಗೆಲ್ಲುವುದು ಭೂಮಿನೇ, ನಾವಲ್ಲ. ನಾವು ಭೂಮಿ ಒಳಗಡೆ ಹೋಗ್ತೀವಿ ವಿನಃ ಭೂಮಿ ನಮ್ಮೊಳಗೆ ಬರ. ಭೂಮಿ ತಾಯಿ ನಗ್ತಾ ಇದ್ದಾಳೆ. ಈ ಮನುಷ್ಯನ ವರ್ತನೆಯನ್ನು ನೋಡಿ, ಇವನ ದಾಹವನ್ನು ನೋಡಿ, ಭೂಮಿ ತಾಯಿನ ಎಂದಾದ್ರೂ ನಾವು ಪಡ್ಕೊಳಕ. ಎಸ್, ಆಸ್ತಿಯ ಮೇಲಿನ ವ್ಯಾಮೋಹ, ಒಡವೆ ವಸ್ತ್ರಗಳ ಮೇಲಿನ, ಅಲ್ಲಿಂದ ಸ್ವಲ್ಪ ಬಂದ್ರೆ ನಮ್ಮ ಸ್ವಾದಿಷ್ಠಾನ, ಸಪ್ತ ಸಾಗರಗಳ ಜೊತೆ ಸಂಬಂಧ. ಇದು ಸ್ತ್ರೀ ತತ್ವವನ್ನು ಒಳಗೊಂಡಿದೆ. ಸ್ತ್ರೀ ಮೋಹದ ಭಾವ ಪ್ರಾಚೀನ ಕಾಲದಿಂದಲೂ ಸ್ತ್ರೀ ಮೇಲಿನ ವ್ಯಾಮೋಹ. ಇವತ್ತು ಜಗತ್ತು ಹೆಚ್ಚು ತತ್ತರವಾಗಿರತಕ್ಕಂಥದ್ದು ಕೂಡ ಸ್ತ್ರೀ ಮೇಲಿನ ವ್ಯಾಮೋಹ, ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ. ಯಾವ ಮನೆಯಲ್ಲಿ, ಯಾವ ಮನದಲ್ಲಿ ಸ್ತ್ರೀಗೆ ಗೌರವ ಭಾವವನ್ನ, ಪೂಜ್ಯ ಭಾವವನ್ನ ಕೊಡುತ್ತೋ ಆ ಮನಸ್ಸು ಆನಂದಮಯ, ಆ ಮನೆ ಸ್ವರ್ಗಮಯ, ಆ ನಾಡು ಪೂಜ್ಯಮಯ, ಆ ಜಗತ್ತು ಶಾಂತಿಯಮಯ. ಹಾಗಾಗಿ ಈ ಜಗತ್ತಿನ ಜನಿಸಿರುವ ಪ್ರತಿಯೊಂದು ಹೆಣ್ಣು ಆದಿಶಕ್ತಿ ಸ್ವರೂಪಿಣಿ. ಅವಳ ಪರಿಶುದ್ಧ ಮನೋಭಾವ ಪ್ರೇರೇಪಿತ ಒಂದರಿಂದಲೇ ಜಗತ್ತಿನ ಚಲನಾ ಸ್ಥಿತಿ ಇರತಕ್ಕಂಥ, ಚಲನಾ ಸ್ಥಿತಿ ಇರತಕ್ಕಂಥದ್ದೇ ಹೆಣ್ಣಿನ ಭಾವದ ಅಂತರಂಗತ. ನಾನು ನನ್ನ ಸಾಧನೆಯಲ್ಲಿ ಸಾಗಬೇಕು ಅಂದ್ರೆ ಆ ಹೆಣ್ಣನ್ನ ಪೂಜ್ಯ ಭಾವದಲ್ಲಿ. ಈ 7 ಚಕ್ರಗಳಲ್ಲಿ ಮೊದಲನೇ ಚಕ್ರ ಮೂಲಾಧಾರ, ಎರಡನೆಯದು ಸ್ವಾದಿಷ್ಠಾನ. ಮೂಲಾಧಾರ ಚಕ್ರದಲ್ಲಿ ಇಂದ ನಾವು ಸುಷುಮ್ನ ನಾಡಿಯಲ್ಲಿ ಮೇಲೆ ಬರಬೇಕು ಅಂದ್ರೆ ಭೂಮಿಯ ಮೇಲಿನ ವ್ಯಾಮೋಹದಿಂದ ನಾವು ಮೇಲೆ ಬರಬೇಕು. ಸ್ವಾದಿಷ್ಠಾನ ಚಕ್ರದಲ್ಲಿ ಹೆಣ್ಣಿನ ಮೇಲಿನ ವ್ಯಾಮೋಹದಿಂದ ಬಿಡಿಸ್ಕೊಂಡು ನಾವು ಮೇಲೆ, ಆಗ ನಮ್ಮ ಮಣಿಪುರಿ ಚಕ್ರ ಹೊಟ್ಟೆಯಲ್ಲಿ ಹೊಟ್ಟೆ ಕಿಚ್ಚಿದೆ, ಅಗ್ನಿ ಇದೆ, ಪಿತ್ತರಸ ಉತ್ಪತ್ತಿ ಆಗುತ್ತೆ. ಮೂಲಾಧಾರ ಚಕ್ರದಲ್ಲಿ ಮೋಹ ಇದ್ರೆ, ಆಸೆ ಇದ್ರೆ, ದುರಾಸೆ ಇದ್ರೆ, ಸ್ವಾದಿಷ್ಠಾನ ಚಕ್ರದಲ್ಲಿ ಮೋಹ ಮತ್ತು ದುರಾಸೆ ಇದ್ರೆ ಅದು ಪ್ರಕಟಗೊಳ್ಳುವುದು ಮಣಿಪುರ ಚಕ್ರದಲ್ಲಿ ಹೊಟ್ಟೆ ಕಿಚ್ಚಿನಿಂದ. ಅಲ್ಲಿ ಬರುವ ಪಿತ್ತಾಗ್ನಿಯಿಂದನೇ, ಆ ಹೊಟ್ಟೆ ಕಿಚ್ಚಿನಿಂದಲೇ ನಾವು ಕೆಟ್ಟದಾಗಿ ಮಾತನಾಡುತ್ತೆ, ಸಂಘರ್ಷಕ್ಕೆ ತೊಡಗುತ್ತೆ, ಅನಗತ್ಯವಾದ ಮಾತು, ಅನಗತ್ಯವಾದ ಶಬ್ದ, ಕಿರ್ಚಾಟ. ಆಹಾರ ಸಿಗುತ್ತೋ ನಾವು ಹೆಚ್ಚು ಎಚ್ಚೆತ್ತು ಹೋಗಬೇಕು. ಕಾಯಿ, ಹಣ್ಣು, ತರಕಾರಿ, ಸೊಪ್ಪು
ನೈಸರ್ಗಿಕವಾದ ಆಹಾರ ಜಾಸ್ತಿ ಆಗುತ್ತೆ. ಬೆಂಕಿಯಲ್ಲಿ ಬೆಂದ ಆಹಾರ ದಿನೇ 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 ಕಡಿಮೆ. ಆಗ ನಮ್ಮ ಹೊಟ್ಟೆ ಶುದ್ಧವಾಗಿರುತ್ತೆ. ತೆಗೆದುಕೊಳ್ಳುವ ಆಹಾರ ಘನರೂಪದ ಆಹಾರ 30%, ಹಣ್ಣು, ಹಾಲು, ಮಜ್ಜಿಗೆ, ದ್ರವ ರೂಪದ ಆಹಾರ 30%. ಇನ್ನ 40% ಖಾಲಿ ಇರಬೇಕು. ನಮ್ಮ ಜಠರ ಖಾಲಿ ಇರ್ಬೇಕು. ಹೇಗೆ ನಾವು ಮಿಕ್ಸಿಗೆ ರುಬ್ಬಬೇಕಾದ ವಸ್ತುವನ್ನ ಹಾಕಿ, ನೀರನ್ನ ಹಾಕಿ, ಆ ಮಿಕ್ಸಿಯ ಮೇಲೆ ಖಾಲಿ ಇದ್ರೆ ಅದು ಚೆನ್ನಾಗಿ ರುಬ್ಬುತ್ತೆ ನುಣ್ಣಗೆ. ಮಿಕ್ಸಿ ತುಂಬಾ ವಸ್ತುವನ್ನ ಹಾಕಿ ನೀರ್ ಹಾಕಿದ್ರೆ ಅದು ರುಬ್ಬಕ್ಕಾಗಲ್ಲ. ಸೊ ನಮ್ಮ ಜಠರ ಕೂಡ ಮಿಕ್ಸಿ ತರ. ಎಸ್, ಮಿತ ಭೋಜನ, ಯಥೇಚ್ಛವಾದ ನೀರು ಮತ್ತು ಮಜ್ಜಿಗೆ, ಗ್ರೀನಿಶ್ ಪ್ರಕೃತಿಯಲ್ಲಿ ದೊರಕುವ ಸಹಜವಾದ ಸಸ್ಯ, ಮೊಳಕೆ ಕಾಳು, ಹಣ್ಣು, ಹಂಪಲು ಇವುಗಳಿಂದ ಕೂಡಿದ ಆಹಾರ. ಬೆಂಕಿಯಲ್ಲಿ ಬೇಯಿಸಿದ ಆಹಾರ ದಿನೇ ದಿನೇ ಕಡಿಮೆ ಆಗ್ಬೇಕು. ಗ್ರೀನಿಶ್ ಜಾಸ್ತಿ ಆಗ್ಬೇಕು, ರೆಡ್ಡಿಶ್ ಕಡಿಮೆ ಆಗ್ಬೇಕು. ಪಿತ್ತಾಗ್ನಿಯನ್ನ ನಂದಿಸ್ಕೋಬೇಕು. ಮನುಷ್ಯನಿಗೆ ಬರುವ ರೋಗಗಳಲ್ಲಿ ಮುಕ್ಕಾಲು ಭಾಗ ಹೊಟ್ಟೆಯ ಅಶುದ್ಧಿಯಿಂದನೇ ಬರತಕ್ಕಂಥದ್ದು. ಎಸ್, ಪಿತ್ತಾಗ್ನಿ ಮಣಿಪುರಿ ಚಕ್ರ ಶುದ್ಧ ಭಾವದಲ್ಲಿ ಮೂಲಾಧಾರ ಚಕ್ರದಿಂದ ನಾನು ಮೇಲೆ ಬಂದ್ರೆ ಜಗತ್ತಿನ ಆಸೆಯಿಂದ ಭೂಮಿಯ ಮೇಲಿನ ಆಸೆ, ಒಡವೆ ವಸ್ತುಗಳ ಮೇಲಿನ ಆಸೆ, ವಸ್ತುಗಳ ಮೇಲಿನ ಆಸೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಹೆಣ್ಣಿನ ಅತಿಯಾದ ವ್ಯಾಮೋಹದಿಂದ, ಮೋಹದಿಂದ ನಾನು ಬಿಡಿಸ್ಕೊಂಡು ಮೇಲೆ ಬಂದ್ರೆ, ಹೊಟ್ಟೆ ಕಿಚ್ಚನ್ನಾಗಿದ್ರೆ, ನಾನು ಎಂಬ ಅಹಂಕಾರವನ್ನ ನಾನು ಗೆದ್ರೆ, ನಾನು ಅನಾಥ ಚಕ್ರದಲ್ಲಿ ಜಗತ್ತಿಗೆ ಪರಿಚಯ ಆಗ್ಬಿಡ್ತೇನೆ. ಈ ಶ್ವಾಸ ಅನ್ನತಕ್ಕಂಥದ್ದು ಇಡೀ ಜಗತ್ತಿನಲ್ಲಿ ತುಂಬಿಕೊಂಡಿದೆ. ಭೂಮಿ ಎಷ್ಟಗಲ ಇದೆಯೋ ಅಷ್ಟಗಲ, ಸಪ್ತ ಸಾಗರಗಳಲ್ಲಿ ಆಕಾಶದವರೆಗೆ ಶ್ವಾಸ ಗಾಳಿ ತುಂಬಿಕೊಂಡಿದೆ. ಅಷ್ಟು ವಿಶಾಲ ಆಗ್ಬಿಡತ್ತೆ ನನ್ನ ಮನಸ್ಸು, ಅಷ್ಟು ಪರಿಶುದ್ಧ ಆಗ್ಬಿಡುತ್ತೆ ನನ್ನ ಆತ್ಮಶುದ್ಧಿ, ನನ್ನ ಚಿತ್ತಶುದ್ಧಿ. ದೇಹವನ್ನ ಸ್ನಾನದಿಂದ ಶುದ್ಧ, ಮನಸ್ಸನ್ನ ಧ್ಯಾನದಿಂದ ಶುದ್ಧ. ಈ ಕ್ರಿಯಾಯೋಗದ ಮೂಲಕ ದೇಹದ ಕಣಕಣವೂ ಶುದ್ಧ, ನನ್ನ ಜೀವಕೋಶವೂ ಶುದ್ಧ. ದೇಹ ಆಗಿರತಕ್ಕಂಥದ್ದು ಜೀವಕೋಶಗಳೇ. ಒಂದೇ ರೀತಿಯ ಜೀವಕೋಶಗಳ ಗುಂಪಿಗೆ ನಾವು ಅಂಗಾಂಶ ಅಂತ ಹೇಳ್ತೇವೆ. ಅಂಗಗಳ ಗುಂಪಿಗೆ ಅಂಗಗಳು, ಅಂಗಾಂಶಗಳ ಗುಂಪಿಗೆ ಅಂಗಗಳೆಲ್ಲ ಸೇರಿ ದೇಹ ಆಗಿರ್ತದೆ. ಸೊ ಈ ದೇಹದ ಮೂಲ ಕಣ ಜೀವಕೋಶಗಳು. ಆ ಜೀವಕೋಶಗಳಲ್ಲಿ ಪಾದಗಳಿಂದ ನೆತ್ತಿಯವರೆಗೆ ಒಂದಲ್ಲ ಒಂದು ರಾಸಾಯನಿಕ ಕ್ರಿಯೆ ನಡೀತಾ ಇರುತ್ತೆ. ಆ ರಾಸಾಯನಿಕೆಯ ಕ್ರಿಯೆಗಳ ಅನುಸಂಗಮದ ರೂಪವೇ ಮನಸ್ಸು, ಚಿತ್ತ, ಆತ್ಮ. ಇದು ಶುದ್ಧವಾಗುತ್ತೆ. ಅನಾಹತ ಚಕ್ರ ಇಡೀ ಜಗತ್ತಿಗೆ ಹೇಗೆ ಗಾಳಿ ಹರಡಿಕೊಂಡಿದೆಯೋ, ನಾನು ಈ ಭಾವದಲ್ಲಿ ಇಡೀ ಜಗತ್ತಿಗೆ ನಾನು ಹರಡಿಕೊಳ್ಳುತ್ತೇನೆ. ಹಾಗಾಗಿ ಯಾರು ಈ ಆನಾಪಾನಸತಿ ಧ್ಯಾನದಲ್ಲಿ ಸಹಜವಾದ ಉಸಿರಾಟವ ಗಮನಿಸುವ ಮೈತ್ರಿಯ ಭಾವದಲ್ಲಿ ಇರ್ತಾರೋ, ಅವರು ಇಡೀ ಜಗತ್ತನ್ನ ತಮ್ಮೊಳಗೆ ಕಾಣ್ತಾರೆ. ಅವರೇ ಜಗತ್ತು, ಜಗತ್ತೇ ಅವರು. ಅವರಿಗೆ ಆಸ್ತಿ, ಮನೆ, ಹೆಂಡತಿ, ಮಕ್ಕಳು, ಇವರ ಜೊತೆ ಇಡೀ ಲೋಕದ ಜೊತೆ ಕಲ್ಯಾಣ ಭಾವವನ್ನ ಸಾಧಿಸ್ತಾರೆ, ಮೈತ್ರಿಯ ಭಾವವನ್ನ ಸಾಧಿಸ್ತಾರೆ. ಆ ಮೈತ್ರಿಯ ಭಾವವನ್ನು ಸಾಧಿಸಬೇಕು ಅಂದ್ರೆ ನಾನು ಅನಾಥ ಚಕ್ರದಲ್ಲಿ ಆನಂದ ಭಾವವನ್ನು ಅನುಭವಿಸ್ಬೇಕು. ನಾನು ಮೂಲಾಧಾರ ಚಕ್ರದ ವ್ಯಾಮೋಹವನ್ನ, ಸ್ವಾಧಿಷ್ಠಾನ ಚಕ್ರದ ಸ್ತ್ರೀ ವ್ಯಾಮೋಹವನ್ನ,
ಮಣಿಪುರಿ ಚಕ್ರದಲ್ಲಿ ನಾನು ಎಂಬ ಅಹಂಕಾರದ ವ್ಯಾಮೋಹವನ್ನು ಕಳಿಸಿಕೊಂಡು ಅನಾಹತ ಚಕ್ರದಲ್ಲಿ ವಿಹರಿಸ್ತಾ ಶ್ವಾಸದಲ್ಲಿ ಮೈತ್ರೇಯ ಭಾವವನ್ನು ಸಾಧಿಸಿದಾಗ ನನ್ನ ಕಂಠದಿಂದ ವಿಶುದ್ಧಿ ಚಕ್ರದಿಂದ ಬರುವ ಪ್ರತಿಯೊಂದು ಮಾತುಗಳು ಅಮೃತದ ಮಾಣಿಕ್ಯದ ಮುತ್ತು. ಯಾವ ಸಂಘರ್ಷದ ಮಾತು ಇಲ್ಲ, ಯಾವ ಕೋಪದ ಮಾತು. ನನ್ನ ಬಾಯಿಯಲ್ಲಿ ಬರುವ ಪ್ರತಿಯೊಂದು ಮುತ್ತುಗಳು ಮುತ್ತೆ. ಪ್ರೀತಿ, ಕರುಣೆ, ಮೈತ್ರಿ, ಮುತ್ತ ವಿಶುದ್ಧಿ ನನ್ನ ಬಾಯಿಯಿಂದ ಬರ್ತಕ್ಕ ಎಷ್ಟು ಸಾಧ್ಯವೋ ಹೆಚ್ಚು ಋಷಿಗಳು 15 ದಿನಕ್ಕೂ ವಾರಕ್ಕೂ ತಿಂಗಳು ಒಮ್ಮೆ ಮಾತಾಡ ಹೆಚ್ಚು ಮಾತನಾಡ ಆ ಶುದ್ಧ ಭಾವ ನಮ್ಮ ಶುದ್ಧಿ ಚಕ್ರದ ಸಂಸ್ಕಾರ ಭಾವದಿಂದ ಹೀಗೆ ತದನಂತರ ನನ್ನ ಆಜ್ಞಾ ಚಕ್ರ ಕುಂಕುಮ ಹಚ್ಚುವ ಸ್ಥಳ ಹೈಪೋಥಾಲಮಸ್ ಸೆಂಟರ್ ಪಾಯಿಂಟ್. ನನ್ನ ದೇಹದಲ್ಲಿ 1,72,000 ಸಹಸ್ರ ನಾಡಿಗಳಿದೆ. ಆ ಎಲ್ಲ ನರನಾಡಿಗಳ ಸೆಂಟರ್ ಪಾಯಿಂಟ್ ನಮ್ಮ ಹೈಪೋಥಾಲಮಸ್ ಆಜ್ಞಾಚಕ್ರ, ಕುಂಕುಮ ಹಚ್ಚುವ ಸ್ಥಳ. ಯಾರು ಮೂಲಾಧಾರ ಚಕ್ರದಿಂದ ವ್ಯಾಮೋಹವನ್ನು ಕಳಚಿಕೊಂಡು ಸ್ವಾಧಿಷ್ಠಾನ ಚಕ್ರದಿಂದ ಸ್ತ್ರೀ ವ್ಯಾಮೋಹವನ್ನು ಬಿಡಿಸಿಕೊಂಡು ನಾನು ಎಂಬ ಅಹಂಕಾರವಂತಲ್ಲಿ ಸಂಸ್ಕಾರವಿಸಿ ಮಣಿಪುರಿ ಚಕ್ರದಿಂದ ಮೇಲೆ ಬಂದು ಅನಾಥ ಚಕ್ರದಲ್ಲಿ ಇಡೀ ಜಗತ್ತನ್ನ ವಿಹರಿಸ್ತಾ ಇಡೀ ಜಗತ್ತಿಗೆ ನನ್ನ ಶ್ವಾಸದ ಮೂಲಕ ಇಡೀ ಜಗತ್ತಿನಲ್ಲಿ ನನ್ನನ್ನು ನಾನು ಕಂಡುಕೊಂಡು ಮೌನವಾಗಿ ಇದ್ದುಕೊಂಡು ಎಷ್ಟು ಕಡಿಮೆ ಮಾತು ಸಾಧ್ಯನೋ ಅಷ್ಟು ಕಡಿಮೆ ಮಾತುಗಳ ಮೂಲಕ ಲೋಕದ ಜೊತೆ ನಾನು ಅನುಸಂಧಾನವನ್ನು ಸಾಧಿಸಿದಾಗ ನನ್ನ ಆಜ್ಞಾ ಚಕ್ರದಲ್ಲಿ ಲೋಕಜ್ಞಾನ ಉಂಟಾಗುತ್ತೆ. ನನ್ನ ದೇಹದ ಜ್ಞಾನ ಲಭಿಸುತ್ತೆ. ಲೋಕ ಕಲ್ಯಾಣದ ಭಾವದ ಜ್ಞಾನ. ಸೊ ಈ ನರಮಂಡಲ ಇಡೀ ದೇಹದ ಎಲ್ಲ ನರನಾಡಿಗಳ ಒಂದು ಸೆಂಟರ್ ಪಾಯಿಂಟ್. ಹಾಗಾಗಿ ಈ ಶ್ವಾಸದ ಜೊತೆ ನಾವು ಇದ್ದಾಗ ಈ 6 ಚಕ್ರಗಳು ಶುದ್ಧಗೊಳಿಸಿದಾಗ ನಮ್ಗೆ ಥರ್ಡ್ ಐ ಓಪನ್ ಆಗುತ್ತೆ. ಆ ಥರ್ಡ್ ಐ ಮೂಲಕ ನಾವು ಇಡೀ ಜಗತ್ತಿನ ಜೊತೆ ಯಾವಾಗ್ಲೂ ಅಲ್ಲಿಂದ ಮೇಲೆ ಹೋದ್ರೆ ನಮ್ಮ ಬ್ರಹ್ಮರಂಧ್ರ ಸಹಸ್ರಾರ ಚಕ್ರದಲ್ಲಿ ಮೂಲಕ ನಮ್ಮ ದೇಹದಲ್ಲಿರುವ ಎಲ್ಲ ನೆಗೆಟಿವ್ಸ್, ಭೂಮಿಯ ಮೇಲಿನ ವ್ಯಾಮೋಹದ ಭಾವ, ಸಂಪತ್ತಿನ ಮೇಲಿನ ವ್ಯಾಮೋಹದ ಭಾವ, ಆಸ್ತಿ 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 ಅಂತೇಳಿ ರೋಗಕ್ಕೀಡಾಗುವ ಭಾವ, ಹೆಣ್ಣು 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 ಎಂದು ಹೆಣ್ಣಿನ ಮುಂದೆ ಬೀಳ್ತಕ್ಕಂಥ ಸ್ತ್ರೀ ವ್ಯಾಮೋಹ, ನಾನು ಎಂಬ ಅಹಂಕಾರದ ಭಾವ ಅಳಿಸಿ ಶ್ವಾಸದ ಮೂಲಕ ಮಿತವಾದ ಮಾತಿನ ಮೂಲಕ ನಾನು ಎಂಬ ಅಹಂಕಾರವನ್ನ ಅಳಿಸಿ ಸಂಸ್ಕಾರವನ್ನ ಗಳಿಸಿ ಸಂಸ್ಕಾರದ ಭಾವದ ಜ್ಞಾನ ನನ್ನ ಆಜ್ಞಾ ಚಕ್ರದಲ್ಲಿ 3ನೇ ಕಣ್ಣು ಜಾಗೃತವಾಗಿ ಇಡೀ ಜಗತ್ತಿಗೆ ನಾನು ಹರಡಿಕೊಂಡು ಇಡೀ ಜಗತ್ತಿನ ಜೊತೆ ಮೈತ್ರಿಯ ಭಾವವನ್ನು ಹೊಂದಿ ನನ್ನ ದೇಹದಲ್ಲಿರುವ ಎಲ್ಲ ನೆಗೆಟಿವ್ಸ್ ನನ್ನ ಸಹಸ್ರಾರ ಚಕ್ರದ ಮೂಲಕ ಹೊರಗಡೆ ಹೊರಟೋಗುತ್ತೆ. ಹಾಗೂ ನಾನು ಇಡೀ ಜಗತ್ತಿನ ಜೊತೆ ಮೈತ್ರಿ ಭಾವ, ಇಡೀ ಭೂಮಿ ನನ್ನೊಳಗೆ, ಸಪ್ತ ಸಾಗರಗಳನ್ನು, ಜಗತ್ತಿನಲ್ಲಿರುವ ಎಲ್ಲ ಜೀವ ಧಾತು ಚೇತನ ಶಕ್ತಿ ಶ್ವಾಸ ನನ್ನೊಳಗೆ, ಸೂರ್ಯ ಚಂದ್ರ ನಕ್ಷತ್ರ ಅರಣ್ಯ ಎಲ್ಲ ಪ್ರಾಣಿ ಪಕ್ಷಿ ಸಚೇತನವು ಜೀವಚೇತನವಾಗಿ ನನ್ನ ಜೊತೆ
ಆಗ ನನ್ನ ಸಹಸ್ರಾರ ಚಕ್ರದಲ್ಲಿ 7 ಬಣ್ಣಗಳ ಪ್ರವೇಶ. ಕೊನೆಗೆ ಅಂತಿಮವಾಗಿ ಬಿಳಿಯ ಬಣ್ಣ. ಆ ಬಿಳಿಯ ಬಣ್ಣ ನನ್ನ ಸಹಸ್ರಾರ ಚಕ್ರದ ಮೂಲಕ, ನನ್ನ ವಿಶುದ್ಧಿ ಚಕ್ರದ ಮೂಲಕ, ಸುಷುಮ್ನ ನಾಡಿಯ ಮೂಲಕ ಇಡೀ ದೇಹದ ಕಣಕಣವನ್ನು ಪ್ರವಹಿಸ್ಬಿಡುತ್ತೆ ಆ ಬಿಳಿಯ ಬೆಳಕು. ಹಾಗಾಗಿ ನಾವು ಧ್ಯಾನ ಮಾಡುವ ಸಂದರ್ಭದಲ್ಲಿ ನನಗೆ ಆ ಬಣ್ಣ ಕಾಣ್ತು, ಈ ಬಣ್ಣ ಕಾಣ್ತು ಅಂತ ಹೇಳ್ತೇವೆ. ಧ್ಯಾನ ಸಾಧನೆ ಮಾಡ್ತಾ 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 ಕೊನೆಗೆ ಬಿಳಿಯ ಬಣ್ಣವಲ್ಲದೆ ಮತ್ತೇನೂ ಕಾಣುವುದಿಲ್ಲ. ಇಡೀ ಜಗತ್ ಪಂಚಭೂತ, ಕಾಸ್ಮಿಕ್ ಎನರ್ಜಿ, ವಿಶ್ವ ಪ್ರಾಣ ಶಕ್ತಿ ಇಡೀ ದೇಹದಲ್ಲಿ ಬಿಳಿಯ ಬಣ್ಣವಾಗಿ ನಮ್ಮ ದೇಹದ ಕಣಕಣವನ್ನು ನಿರ್ಮಲಗೊಳಿಸ್ಕೊಳ್ಳುತ್ತೆ. ಎಲ್ಲ ಸ್ನಾಯುಗಳನ್ನ, 206 ಮೂಳೆಗಳನ್ನ, 1,78,000 ಸಹಸ್ರ ನಾಡಿಗಳನ್ನ, ಒಳಗಡೆ ಇರುವ ಅಸ್ಥಿ ಮಜ್ಜೆಯನ್ನ, ಜೀವಕೋಶ ಕಣಕಣವನ್ನು ಕೂಡ ಪರಮ ಪಾವನಗೊಳಿಸ್ಬಿಡುತ್ತೆ. ಆ ಸ್ಥಿತಿಯಲ್ಲೇ ಸದಾ ನಾವು ಜೀವಂತವಾಗಿರುತ್ತೆ. ದೇಹಕ್ಕೆ ಸಾವು ಬರಬಹುದು, ಈ ಶ್ವಾಸಕ್ಕೆ ಸಾವು ಬರುತ್ತೆ. ಎಸ್, ಮಹತ್ತರ್ ಬಾಬಾಜಿಯ ದರ್ಶನ. ಪದ್ಮಾಸನದಲ್ಲಿ ಕುಳಿತಿದ್ದಾರೆ, 5 ಅಡಿ ಎತ್ತರದಲ್ಲಿದ್ದಾರೆ. ಅವರ ಕಣ್ಣಿನಲ್ಲಿ ಸೂರ್ಯನ ಪ್ರಭೆ ಪ್ರವಹಿಸ್ತಾ ಇದೆ. ಕಂದು ಬಣ್ಣಿನ ದೇಹ. ಪದ್ಮಾಸನದಲ್ಲಿ, ಸದಾ ಪದ್ಮಾಸನದಲ್ಲಿ ಕುಂಡಲಿ ಶಕ್ತಿಯನ್ನ ಜಾಗೃತಗೊಳಿಸಿಕೊಂಡು ಸದಾ ಸಾಧನೆಯಲ್ಲಿ ತೊಡಗಿರುವ ಮಹಂತ ನಮ್ಮೊಳಗೆ. ಮಹಂತರ್ ಬಾಬಾಜಿ ಈ ಜಗತ್ತಿಗೆ ಕ್ರಿಯಾಯೋಗವನ್ನು ಕುಂಡಲಿ ಶಕ್ತಿಯ ಮೂಲಕ, ಮೂಲಾಧಾರ ಚಕ್ರದಿಂದ ಸಹಸ್ರಾರ ಚಕ್ರದವರೆಗೆ 7 ಚಕ್ರಗಳನ್ನ ಶುದ್ಧಗೊಳಿಸಿ ಸುಷುಮ್ನ ನಾಡಿಯ ಮೂಲಕ ಈ ಜಗತ್ತಿಗೆ ನಮ್ಮನ್ನು ನಾವು ತೆರೆದುಕೊಳ್ಳುವ ಜೀವ ಸಂಜೀವನಿಯನ್ನ ಕರುಣಿಸಿದ ಮಹಾ ಜೀವದಾತ. ನಾವು ಬದುಕಿರುವ ಈ ಶ್ವಾಸ ಈ ದೇಹದ ಕೂಡಿನಲ್ಲಿ ಇರುವವರೆಗೆ ಮಹಾಂತರ ಬಾಬಾಜಿ ನನ್ನೊಳಗೆ, ಆದಿಯೋಗಿ ಶಿವ ನನ್ನೊಳಗೆ, ಕೃಷ್ಣ ನನ್ನೊಳಗೆ, ಯೇಸು ನನ್ನೊಳಗೆ, ಪೈಗಂಬರ್ ನನ್ನೊಳಗೆ, ಲಹರಿ ಮಹರ್ಷಿ, ಯೋಗಾನಂದ, ಮುಕ್ತಾನಂದ, ಸ್ವಾಮಿ ವಿವೇಕ, ಭಗವಂತ, ಮೈತ್ರೇಯ ಬುದ್ಧ, ಪತ್ರಿಜಿ, ಈ ಜಗತ್ತಿನ ಎಲ್ಲ ಧ್ಯಾನಿಗಳು ನನ್ನ ಶ್ವಾಸದೊಳಗೆ ಇದ್ದಾರೆ, ಶ್ವಾಸದೊಳಗೆ ಇರುತ್ತಾರೆ. ಆಗ ನಾನು ಜಗತ್ತಿನಲ್ಲಿ ಜೊತೆ ಮೈತ್ರೇಯ ಭಾವ, ಜಗತ್ತು ನಾನಾಗ್ತೇನೆ, ನಾನೇ ಜಗತ್ತಾಗುತ್ತೆ. ಎಸ್ ಮಾಸ್ಟರ್. ದೇಹದ ಕಣಕಣಕ್ಕಳವು ಶುದ್ಧ ಭಾವದಲ್ಲಿ ದಿನೇ 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 ಶುದ್ಧ ಭಾವ. ಈ ಶುದ್ಧ ಭಾವದಲ್ಲಿರ್ಬೇಕು ಅಂದ್ರೆ ನಾವು ಆದಷ್ಟು ಪ್ರೆಸೆನ್ಸ್ ಅಲ್ಲಿರ್ಬೇಕು, ವಾಸ್ತವದಲ್ಲಿ. ಈಗ ಏನ್ ಮಾಡ್ತಾ ಇದೆ? ಎಸ್, ಹಿಂದೆ ನಡೆದ ಯಾವ ಘಟನೆಗಳನ್ನು ಕೂಡ ನೆನೆಸ್ಕೊಳ್ಳೋದು ಬೇಡ. ನಾಳೆ ಆಗುವ ಘಟನೆ ಅದು ಕೂಡ ಅದರ ಅಗತ್ಯ ಕೂಡ ಆಗಿದೆ. ಈಗ ಪ್ರೆಸೆನ್ಸ್, ವಾಸ್ತವದಲ್ಲಿರೋದು, ವಾಸ್ತವ. ಸೊ ಮಹಾಂತರ ಬಾಬಾಜಿಯವರಿಗೆ ದೇಹಕ್ಕೆ ಸಾವಿಲ್ಲ. 24-25 ನವಯುವಕನಂತೆ ಸದಾ ಜಾಗೃತ ಸ್ಥಿತಿಯಲ್ಲಿದ್ದಾರೆ. ಎಸ್, ದೇಹಕ್ಕೆ ವಯಸ್ಸಾಗಿರಬಹುದು, ನನ್ನ ಮನಸ್ಸು ಇನ್ನು ಮುಗ್ಧ ಮಗು, ಆನಂದ ಮಗು, ಚೇತನದ ಮಗು. ಎಸ್, ಮಹಾಂತರ ಬಾಬಾಜಿ ಎಲ್ಲೂ ಇಲ್ಲ, ನನ್ನೊಳಗೆ, ನಿಮ್ಮೊಳಗೆ, ನಮ್ಮ ಶ್ವಾಸದಲ್ಲಿ ಸದಾ ಜೀವಂತ ತಾರಕ ಶಕ್ತಿಯಾಗಿ, ತಾಯಿಯ ರೂಪದಲ್ಲಿ, ಗುರುವಿನ ರೂಪದಲ್ಲಿ, ಶ್ವಾಸದ ರೂಪದಲ್ಲಿ ನನ್ನ ಜೊತೆನೇ ಇದ್ದಾನೆ, ನಿಮ್ ಜೊತೆನೇ ಇದ್ದಾನೆ. ಅವನೇ ಶಿವ, ಅವನೇ ಕೃಷ್ಣ, ಅವನೇ ಯೇಸು, ಅವನೇ ಪೈಗಂಬರ್, ಅವನೇ ಮೈತ್ರೇಯ ಬುದ್ಧ, ಭಗವಾನ್ ಬುದ್ಧ. ನಾವು ಎಲ್ಲರೂ ಕೂಡ ನಮ್ಮ ಶ್ವಾಸದ ಜೊತೆ ಸದಾ ಆ ಮಹಾಂತರ ಬಾಬಾಜಿಯ ಕ್ರಿಯಾ ಯೋಗದ ಮೂಲಕ ಕ್ರಿಯಾಶೀಲರಾಗಿ
ಜಗತ್ತಿನ ಲೋಕ ಕಲ್ಯಾಣಕ್ಕೆ ನಮ್ಮ ದೇಹವನ್ನ, ನಮ್ಮ ತನು ಮನ ಧನ ಎಲ್ಲವನ್ನ ಸಮರ್ಪಣಗೊಳಿಸೋಣ, ನಮ್ಮ ಜೀವನವನ್ನು ಪಾವನಗೊಳಿಸೋಣ. ಆ ಮೂಲಕ ಆನಂದ ಭಾವದಲ್ಲಿ, ಧ್ಯಾನ ಸಾಧನೆಯಲ್ಲಿ ಸದಾ 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 ಸರ್ವಸ್ವತ ಭಾವದಲ್ಲಿ ಮಹಂತರ ಬಾಬಾಜಿಯನ್ನ ನಮ್ಮೊಳಗೆ ಕಾಣೋಣ. ಎಸ್ ಮಾಸ್ಟರ್ಸ್. ಪಾದಗಳಿಂದ ನೆತ್ತಿಯಿಂದ ಪಾದದ ದೇಹದ ಕಣಕಣದಲ್ಲೂ ಶುದ್ಧ ಭಾವ, ಎಲ್ಲೂ ಕೂಡ ಕಾಮ ಕ್ರೋಧ ಮದ ಮತ್ಸರಗಳ ಒಂದಂಶವೂ ಗೋಚರ. ಅಂತ ಶುದ್ಧ ಭಾವ, ಅಂತ ಕರುಣತ್ವದ ಭಾವ, ಅಂತ ಸಮತೆಯ ಭಾವ, ಮಮತೆಯ ಭಾವ, ಜಗತ್ತಿನೊಡನೆ ಮೈತ್ರಿಯ ಭಾವ ಸದಾ ಜಾಗೃತವಾಗುತ್ತ ಮಹಂತರ ಬಾಬಾಜಿಯವರನ್ನೇ ನಾವು ಸದಾ ಲೋಕ ಕಲ್ಯಾಣದ ಭಾವದಲ್ಲಿ ಸಾಧನೆಯ ಹಾದಿಯಲ್ಲಿ ಸದಾ ಜೀವಂತವಾಗಿರೋಣ. ಕೇಳಿಸಿಕೊಂಡ ನಿಮ್ಮೆಲ್ಲ ಮನಸ್ಸುಗಳಿಗೆ ನಮಸ್ಕರಿಸ್ತಾ ಎಸ್ ನಿಧಾನವಾಗಿ ಎರಡು ಕೈಗಳನ್ನ ಮುಖದ ಮೇಲೆ ಇಟ್ಕೊಂಡು ನಮ್ಮ ಸ್ಪರ್ಶದಲ್ಲಿ ಮೈತ್ರಿಯ ಬುದ್ಧ ಮಹಂತರ ಬಾಬಾಜಿ ಎಲ್ಲರೂ ಕೂಡ ನಮ್ಮ ಸ್ಪರ್ಶ ಭಾವದಲ್ಲಿದ್ದಾರೆ. ಎಸ್ ಮಾಸ್ಟರ್ಸ್. ನಿಧಾನವಾಗಿ ಕೈಗಳನ್ನು ನಿಮ್ಮ ಪರಮ ಪವಿತ್ರವಾದ ಈ ಆಂತರಿಕ ಚಕ್ಷುಗಳನ್ನ ದಿವ್ಯದ ಸಾನ್ನಿಧ್ಯದಲ್ಲಿ ಮಹಂತರ ಬಾಬಾಜಿಯನ್ನು ನೋಡ್ತಾ ಹೊರ ಎರಡು ಚಕ್ಷುಗಳನ್ನು ನಿಧಾನವಾಗಿ ತೆಗೆದು ವಾಸ್ತವ ಸ್ಥಿತಿ ಮನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ರೈಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಧನ್ಯವಾದಗಳು. ಅದ್ಭುತವಾದ ಇವತ್ತು ಒಂದು ತುಂಬಾ ಎನರ್ಜೀಸ್ ಅಂತೂ ಅದ್ಭುತವಾದ ಎನರ್ಜೀಸ್ ನಾವು ಅನುಭವಿಸಿದ್ವಿ. ಅಂತ ಅದ್ಭುತವಾದ ಈ ಅವರು ಅಂದ್ರೆ ಮಾತರ್ ಬಾಬಾಜಿ ಅವರ ಜೀವನ ಪಯಣ ಜೊತೆಗೆ ನೀವು ಈ 7 ಚಕ್ರಗಳ ಈ ಸುಷುಮ್ನ ನಾಡಿ ಪ್ರಯಾಣಕ್ಕೆ 7 ಚಕ್ರಗಳ ಮೂಲಾಧಾರದಿಂದ ಸಹಸ್ರಾರವರೆಗೂ ಆ ಪ್ರಯಾಣ ಅನ್ನೋದು ಅದ್ಭುತವಾಗಿದೆ ಸರ್. ನಿಜವಾಗಿ ಅದ್ಭುತ ಎನರ್ಜೀಸ್ ಅಂತೂ ನಾವು ಅನುಭವಿಸಿದ್ವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಂದೇಶಕ್ಕೆ ಈ ಜ್ಞಾನ ಹಂಚಿಕೆಗೆ ಸ್ನೇಹಿತರೆ, ಈಗ ನಿಮ್ಮ ಅನುಭವ ಹಂಚಿಕೆ ಮತ್ತೆ ನಿಮ್ಮ ಪ್ರಶ್ನೆಗಳು ಕೇಳ್ಬೋದು. ದೀಪಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ನಾರಾಯಣ್ ಸರ್. ಅದ್ಭುತವಾದ ನಮಸ್ತೆ ಸರ್. ಅದ್ಭುತವಾಗಿ ಮಹಾಯೋಗಿ ಮಹಾವತಾರ್ ಬಾಬಾಜಿ ಮಹಾಶಿವನ ರೂಪನೇ ಅವರು. ಶಿವನ ರೂಪವನ್ನ ನೀವು ಅವರ ಬಾಲ್ಯ ಲೀಲೆಗಳನ್ನು ಸಹ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಅವರು ತಮಿಳ್ನಾಡಲ್ಲಿ ಹುಟ್ಟುತ್ತಾರೆ, ಆಮೇಲೆ ಅವರು ಒಂದು ಚಿಕ್ಕವರಿದ್ದಾಗ ಒಂದು ಹಣ್ಣನ್ನ ತಿಂತಾರೆ, ಅದು ಅವ್ರ ತಾಯಿ ಕೋಪ ಬರುತ್ತೆ. ಮತ್ತೆ ಎಲ್ಲಿಯ ತಮಿಳುನಾಡು, ಎಲ್ಲಿಯ ಉತ್ತರಾಖಂಡ, ಅವರು ಒಂದು ಸಾಧನೆಯನ್ನ ಮಾಡೋದಕ್ಕೋಸ್ಕರ ಉತ್ತರಾಖಂಡ್ಗೆ ಹೋಗ್ತಾರೆ. ಅವರು ಕ್ರಿಯಾಯೋಗವನ್ನ ಜಗತ್ತಿಗೆ ಪರಿಚಯಿಸಿದ್ರು. ಮತ್ತೆ ಕುಂಡಲಿನಿಯ ಬಗ್ಗೆ ತುಂಬಾನು ಚೆನ್ನಾಗಿ ಹೇಳಿದ್ರಿ ಸರ್ ನೀವು. ತುಂಬಾ ಚೆನ್ನಾಗಿತ್ತು. ಮರಣವಿಲ್ಲದ ಸಿದ್ಧಿ ಸಾಧಕ ಮಹಾವತಾರ್ ಬಾಬಾಜಿ. ಗುರುವಿಗೆ ಗುರು ಅವರು. ಈಗ ಗುರು ಅಂತ ಅಂದ್ರೆ ನಮ್ಗೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಕತ್ತಲಿನಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗೋರು. ಅಂತ ಒಂದು ಗುರುವಿನ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು 10 ನಿಮಿಷ ಪ್ರಶ್ನೋತ್ತರ ಕಾರ್ಯಕ್ರಮ ಇರುತ್ತೆ ಸರ್. ಸಾಧಕರು ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಉತ್ತರ ಹೇಳ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು ಸರ್. ಪ್ಲೀಸ್ ಮೇಡಮ್, ಪ್ಲೀಸ್. ಸುಜಾತ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೆ. ನಮಸ್ಕಾರ ಸರ್. ಮೇಡಮ್ ನಮಸ್ತೆ. ಎಲ್ಲ ಆತ್ಮ ಬಂಧಗಳಿಗೆ ನಮಸ್ಕಾರ. ಎಲ್ಲ ಆತ್ಮ ಬಂಧಗಳಿಗೂ ನನ್ನ ಮನಪೂರ್ವಕ ಪ್ರಣಾಮಗಳು ಸರ್. ನೀವು ಇವತ್ತು ಅಗದಿ ನಮ್ಮ ಮನಸ್ಸಿನಲ್ಲಿ ಇರುವುದಕ್ಕಿಂತಲೂ ಹೆಚ್ಚಾಗಿ ಅನುಭವವನ್ನು ಗುರುಜಿಯವರ ಸನ್ನಿಧಿಯಲ್ಲಿ ಸಣ್ಣ ಬಾಲ್ಯಪಣದಿಂದ ಎಲ್ಲಾ ಸರಿಯಾಗಿ ಹೇಳಿಕೊಟ್ರಿ ಸರ್. ಅಂತ ಆತ್ಮಗಳು ಎಂತ ಮಹಾಪುರುಷರು ಎಂತೆಂತ ಪವಾಡಗಳನ್ನು ಮಾಡಿ ಹೋಗಿದ್ದಾರೆ ಅನ್ನೋದು ಸಣ್ಣ ಸಣ್ಣ ಮಗು ಇರುವಾಗಲೇ
ಅವರದು ಅನುಭವಗಳು ತಿಳಿಯುತ್ತವೆ. ಸರ್, ನೀವು ತುಂಬಾ ಅಂತರಂಗದಿಂದ ಮಾತನಾಡಿದ್ರಿ, ಅದು ನಮ್ಮ ಆತ್ಮಕ್ಕೆ ತಲುಪಿತು. ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಿಜಯ ಭಟ್ ಮೇಡಮ್ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ Madam. ನಾಗರಾಜ್ ಸರಿಗೂ. ಸರ್, ಮರಣವಿಲ್ಲದ ಆಧ್ಯಾತ್ಮಿಕ ಸಿದ್ಧಿ ಸಾಧಕರು ಮಹತ್ವ ಬಾಬ್ಜಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದು ನಿಮ್ಮ ಹಾಗೆ ಹೇಳಿದ್ರಿ, ಹೀಗೆ ಹೇಳಿದ್ರಿ ಹೇಳೋಷ್ಟು ಪದಗಳು ನಮ್ಮಲ್ಲಿಲ್ಲ ಸರ್. ನಾವು ಅರ್ಥಕೊಳ್ಳೋದು ನಾವಿನ್ನು ಸಣ್ಣ ಮಕ್ಕಳಾಗೆ ವಯಸ್ಸಾಗಿದೆ ಕರೆ. ಆದ್ರೆ ಈ ವಿಷಯದಲ್ಲಿ ನಿಮ್ಮ ಎದುರಿ ನಾವೇನು ಮಾತಾಡಂಗಿಲ್ಲ. ಮತ್ತೆ 7 ಚಕ್ರಗಳ ಬಗ್ಗೆ, ಅದು ಮತ್ತೆ ಕ್ರಿಯೆ ಭಾವನೆಗಳ ಬಗ್ಗೆ ನಮ್ಮ ಮನಸ್ಸಿಗೆ ಅರಿವಾಗುವಂತೆ ಚೆನ್ನಾಗಿ ತಿಳುವಳಿಕೆ ನೀಡಿದ್ರಿ ಸರ್. ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಸರ್. ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀ ದೇವಿ ಮೇಡಮ್ ಮಾತಾಡಿ. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಾನು ಏನ್ ಹೇಳ್ಬೇಕು, ಮೂಕನಾದೇನು ಅವರ ಮಾತಿನ ವಾಗ್ಸರಿ, ಅಲ್ಲಿಂದ ಮಾನಸಿಕ ಪ್ರಯಾಣ, ಚಕ್ರಗಳು, ಧ್ಯಾನದ ಬಗ್ಗೆ ಹೇಳಿದ್ದು, ಮಹಾತಾರ ಬಾಬಾ ಅವರ ಬಗ್ಗೆ ತಿಳಿಸ್ಕೊಟ್ಟಿದ್ದು. ನಾವ್ ಅಲ್ಲಿಂದ ಇಲ್ಲಿಗೆ ಬರ್ತೀವಿ, ಆ ಲೋಕಕ್ಕೆ ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ವಿ, ನಾವು ಅಲ್ಲಿ ಇಲ್ವೇ ಇಲ್ಲ. ಅಲ್ಲಿಂದ ನಾವ್ ಈ ಲೋಕಕ್ಕೆ ಬರ್ಬೇಕು ಅಂದ್ರೆ, ವಾಸ್ತುಸ್ಥಿತಿಗೆ ಬರ್ಬೇಕಾದ್ರೆ ನಂಗೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಮೂಕನಾದೇನು ನಾನು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರಾದ್ರೂ ಮಾತಾಡೋರು ಇದ್ದೀರಾ? ನಾನು ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಾಗರಾಜ್ ಸರ್ ಅವರು. ಇಂದು ಬಹಳ ಅದ್ಭುತವಾದಂತಹ ವಿಷಯವನ್ನು ತಿಳಿಸಿದ್ವಿ. ನಿಜವಾಗ್ಲೂ ನಮಸ್ಕಾರ ಬಾಬಾ ಅವರು ಇದ್ದಾರೆ ಈಗಲೂ ಇದ್ದಾರೆ. 24-25 ವರ್ಷ ಸಿದ್ಧಿ ಸಾಧಕರು ಅಂತ ತಾವು ಹೇಳಿದ್ರಿ. ಆಮೇಲೆ ಕುಂಡಲಿನಿ ಬಗ್ಗೆ ಹೇಳಿದ್ರಿ, 7 ಚಕ್ರಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರಿ. ಬರೀ ಭಾವತಾರ ಫೌಂಡೇಶನ್ ಬಾಬಾ ಅವ್ರು ಇದ್ದಾರೆ ಅನ್ನೋದಷ್ಟ ಕಲ್ಪನೆ ಇತ್ತು. ಇವತ್ತು ಸಾಕ್ಷಾತ್ವಾಗಿ ಅವರು ನಮ್ಮಲ್ಲಿಯೇ ಇದ್ದಾರೆ ಅನ್ನುವಂತಹ ಕಲ್ಪನೆ ಇವತ್ತು ನಮ್ಗಾಯ್ತು. ಅಷ್ಟು ಕಲ್ಪನೆಯನ್ನು ತಾವು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದೀರ. ಆದ್ರೂ ಇಷ್ಟು ವಿಷಯಗಳೆಲ್ಲವನ್ನ ತಾವು ಸಂಗ್ರಹ ಮಾಡಿ ತಾವು ತಿಳ್ಕೊಂಡು ನಮಗೆ ಇವತ್ತು ಅದ್ಭುತವಾದಂತಹ ಒಂದು ಮಾಹಿತಿಯನ್ನು ತಾವು ಕೊಟ್ಟಿದ್ದೀರ. ಇವತ್ತು ಸಾಕ್ಷಾತ್ವಾಗಿ ಬಾಬಾಜಿಯವರು ನಮ್ಮ ಕಣ್ಮುಂದೆ ಇದ್ದಾರೆ ಅನ್ನುವಂತಹ ಕಲ್ಪನೆ ಅಲ್ಲ, ವಾಸ್ತವಿಕವಾಗಿ ತಾವು ಇವತ್ತು ಕೊಟ್ಟಿದ್ದೀರ ಅನ್ನುವಂತ ಒಂದು ವಿಷಯ ನಮ್ಮೆಲ್ಲರಿಗೂ ಗೊತ್ತಾಯ್ತು. ನಿಜವಾಗೂ ಎಲ್ಲಾ ಪಿತ್ತರಸಗಳ ಬಗ್ಗೆ ಕೂಡ ಹೇಳಿದ್ರಿ. 7 ಚಕ್ರಗಳು ಇವೆ. ಆ 7 ಚಕ್ರದಲ್ಲಿ ಏನೇನು ವಿಷಯಗಳ ಅಡಗಿದಾವ ಅನ್ನೋದು ಕೂಡ ತಾವು ಸವಿಸ್ತಾರವಾಗಿ ತಿಳಿಸಿದ್ರಿ. ಇಂದಿನ ವಿಷಯ ಅದ್ಭುತವಾಗಿತ್ತು. ನಮಸ್ಕಾರ. ನೆಕ್ಸ್ಟ್ ಯಾರಾದ್ರೂ ಮಾತಾಡ್ತೀರಾ? ಸಾವಿತ್ರಿ ಅಮ್ಮ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ಸಾವಿತ್ರಿ ಅಮ್ಮ ಮಾತಾಡಿ. ಓಕೆ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ನಮನಗಳು. ಇವತ್ತಿನ ವಿಷಯ ತುಂಬಾ ಚೆನ್ನಾಗಿತ್ರಿ. ಯಾವ ರೀತಿ ಕುಂಡಲಿ ಜಾಗೃತ ಮಾಡಿಕೊಳ್ಬೇಕಂತ ಹೇಳಿ ಸಾಧಕರಿಗೊಂದು ದಿವ್ಯ ಮಾರ್ಗದರ್ಶನವಾಗಿತ್ತರದು. ಮೂಲಾಧಾರ ಚಕ್ರದಿಂದ ಉಸಿರಾಟವನ್ನು ಯಾವ ರೀತಿ ತೆಗೆದುಕೋತಾ ಸಹಸ್ರ ಚಕ್ರದಲ್ಲಿ ಹೋಗಿ ಆಕಾಶದಲ್ಲಿ ಲೀನವಾಗುವಂತ ಒಂದು ವಿಷಯ ಒಂಥರ ಮನಸ್ಸಿಗೆ ತುಂಬಾ ಆನಂದದಾಯಕವಾಯಿತು. ಅದು ಕೇಳ್ತಾ ನಾನು ಸಹಿತ ಅದನ್ನೇ ಮಾಡ್ತಾ ಇದ್ದರೆ ನನ್ನೇನೆ ನಾನು ಮರೆತು ಆ ಒಳಗೆ ಆಂತರಿಕವಾಗಿ ಅಧ್ಯಾತ್ಮ ಮಾರ್ಗದತ್ತ ಸಾಗುವಂತ ಒಂದು ಮಾರ್ಗದರ್ಶನ ನನಗೆ ಇಷ್ಟೊಂದು ಆನಂದ ಬರುತ್ತಾ ಆಯ್ತಲ್ರದು. ಏನು ಇಷ್ಟಲಿಂಗದ ಮುಖಾಂತರ ನಾನು ಶಿವಯೋಗ ಸಾಧನೆಯಲ್ಲಿ ನಾನು ತೊಡಗ್ತಾ ಇದ್ದೆ. ಆದ್ರೂ ಸಹಿತ ಅವ್ರು ಕಣ್ಣು ಮುಚ್ಚಿ ಹೇಳುವಂತ ಒಂದು ಏನ್ ಇತ್ತಲ್ರದು, ಆ ವಿಷಯ ಅಂತರ್ಗರ್ಭಿತವಾಗಿತ್ತು. ಅದಕ್ಕಾಗಿ ನನ್ ಬಹಳ ಒಂದು ಯಾವ ರೀತಿ ಶಬ್ದಗಳ ಮುಖಾಂತರ ಹೇಳಲಿಕ್ಕೆ ಅದು ನಿಶಬ್ದವಾಗ್ತಾ ಇದ್ದರದು ಹೇಳ್ಬೇಕಂದ್ರದು. ಅದೇ ರೀತಿ ಪ್ರತಿಯೊಬ್ಬರ
ಯೋಗಿಗಳು ಆಗಬೇಕಾದರೆ, ಆ ಸಾಧನೆ ಮಾರ್ಗವನ್ನು ತಿಳಿದುಕೊಳ್ಳಬೇಕಾದ್ರೆ ಈ ಆಧಾರ ಚಕ್ರದಿಂದ ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಆಮೇಲೆ ಬ್ರಹ್ಮಚಕ್ರ, ಶಿಖಾಚಕ್ರ, ಪಶ್ಚಿಮ ಚಕ್ರ, ಕೊನೆಗೆ ಅಣುಚಕ್ರದಲ್ಲಿ ಹೋಗಿ ಲೀನವಾಗಿ ತಾನೇ ತಾನಾಗಿ ನಾನು ಯಾರು ನೀನಾರು, ಅದು ಬೇಕು ಬೇಡಗಳು ಎಂಬ ಆಚೆಗೆ ಹೋಗುವಂತ ಒಂದು ಕೇಳ್ಕಶಿಂದ, ಅಥವಾ ನಾನು ಇವತ್ತಿನ ಅನುಭವದಲ್ಲಿ ನಾನು ನಿರತಳಾಗಬೇಕು ಅನ್ನೋಂತ ಇನ್ನೂ ಉತ್ಸುಕತೆ ಆಯ್ತು. ಇದಕ್ಕೆ ಹೇಳಿದಂತ ಯಾವ ಸಹೋದರರಿಗೆ ಇದನ್ನು ನಮಗೆಲ್ಲ ಮಾರ್ಗದರ್ಶನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಂಡ ರಂಗನಾಥ ಗುರುಜಿಯವರಿಗೂ, ಅದೇ ಪ್ರಕಾರ ಪತ್ರಿಜಿ ಗುರುವರಿಗೂ, ತಮ್ಮೆಲ್ಲರಿಗೂ ಸಹಿತ ಅನಂತ ಕೋಟಿ ಕೋಟಿ ಶರಣಾರ್ಥಿ ಅರ್ಪಿಸಲಿಕ್ಕೆ ನಾನು ಇಲ್ಲಿ ಬಯಸ್ತಾ ಇದ್ದೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು ಎಲ್ಲರಿಗೂ. ಶರಣಾರ್ಥಿಗಳು. ಧನ್ಯವಾದಗಳು ಅಮ್ಮ. ನಮ್ಗೆ ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ಸರ್. ಎಲ್ಲಾ ಧ್ಯಾನಿಗಳು ನನ್ನಲ್ಲಿ ಇದ್ದಾರೆ. ಶುದ್ಧ ಭಾವದಲ್ಲಿ ಇರ್ಬೇಕಾದ್ರೆ ನಾವ್ ಯಾವಾಗ್ಲೂ ಪ್ರೆಸೆಂಟ್ ವರ್ತಮಾನದಲ್ಲೇ ಇರ್ಬೇಕು. ಬಾಬಾಜಿ ಅವ್ರಿಗೆ ಸಾವಿಲ್ಲ. ಕ್ರಿಯಾಯೋಗದ ಮೂಲಕ ನಾವು ಕ್ರಿಯಾಶೀಲರಾಗಿರ್ಬೇಕು. ಮತ್ತೆ ಯಾವಾಗ್ಲೂ ನಾವು ಮೈತ್ರಿಯ ಭಾವದಲ್ಲಿ ಇರ್ಬೇಕು. ಪ್ರತಿಯೊಬ್ಬರನ್ನು ನಾವು ಪ್ರೀತಿಯಿಂದ ಕಾಣ್ಬೇಕು. ಈ ಮಹಾವತಾರ್ ಬಾಬಾಜಿ ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಸಾಲ್ದೇನೆ. ಯಾಕಂತಂದ್ರೆ ಅವರಿಂದ ಪ್ರತಿಯೊಂದು ವಿಷಯನೂ ನಾವು ತಿಳ್ಕೊಂತೀವಿ. ನೋಡಿ, ಇನ್ನು 24-25 ವರ್ಷದ ಮುಂದ ಯೌವನ ಭರಿತ ಒಂದು ಹುಡುಗನ್ ತರ ಅವ್ರು ಇದ್ದಾರೆ ಅಂತ ಅಂದ್ರೆ ಅವರಲ್ಲಿ ಎಷ್ಟೊಂದು ಸಾಧನೆ ಇರ್ಬೇಕು. ಆ ತರ ನಾವು ಇರ್ಬೇಕು ಅಂತಂದ್ರೆ 7 ಚಕ್ರಗಳನ್ನು ತುಂಬಾ ನಾವು ಚೆನ್ನಾಗಿ ದಿನ ಆಕ್ಟಿವ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಅನ್ಕೊಂಡೆ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಒಂದ್ಸರಿ. ಯಾಕಂದ್ರೆ ಇವತ್ತು ಒಂಥರ ಅಂತರಂಗ ಪ್ರಯಾಣ ಆಯ್ತು ನಮ್ಗೆ, ಎಲ್ಲ ಆಂತರಿಕ ಪ್ರಯಾಣ. ಇದು ಈ ಧ್ಯಾನದಿಂದ ನೀವು ಮಾಡಿಸಿರುವಂತಹ ಕ್ರಿಯೆಯಿಂದ ಆಂತರಿಕ ಪ್ರಯಾಣ ಆಯ್ತು. ಅದ್ರ ಜೊತೆಗೆ ಈ ಮಹಾನ್ ಯೋಗಿ, ಶಾಶ್ವತ ಚಿರಂಜೀವಿ ಅವ್ರ ಬಗ್ಗೆನೂ ತುಂಬಾ ಕೂಲಂಕುಷ ಹೇಳ್ಕೊಟ್ಟಿದೆ. ಇದಕ್ಕೂ ಮತ್ತೆ ಒಂದ್ಸರಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಸ್ನೇಹಿತರೆ, ಆತ್ಮೀಯರೇ, ಮಿತ್ರರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸರಿಂದ ಪಡೆದಂಥ ಜ್ಞಾನ, ನಾರಾಯಣ್ ಸರ್ ಅವರು, ಮಾಸ್ಟರ್ ಅವರು ಹಂಚ್ಕೊಂಡಂತ ಜ್ಞಾನ, ಮಾತಾರ್ ಬಾಬಾಜಿ ಬಗ್ಗೆ ಇದು ನಾವು ಯಾವಾಗಲೂ ನೆನಪು ಮಾಡ್ಕೊಂತ ಇರಬೇಕು. ಅವ್ರು ನಮ್ಗೆಲ್ಲರಿಗೂ ಒಂಥರ ಹೇಳ್ಬೇಕಂದ್ರೆ ಮಾತಾರ್ ಬಾಬಾಜಿ ಅವರು ಈಗ ನಮ್ದು ಮಹಾತಾರ್ ಫೌಂಡೇಶನ್, ಜೊತೆಗೆ ಮಾತಾರ್ ಬಾಬಾಜಿ ಇಡೀ ಪ್ರಪಂಚಕ್ಕೆ ಈ ಯೋಗದಲ್ಲಿ ಒಂಥರ ಹೇಳ್ಬೇಕಂದ್ರೆ ಶ್ರೇಷ್ಠದ ಸ್ಥಿತಿಯಲ್ಲಿದ್ದಾರೆ. ನಾವು ಕೊನೆಯ ಸ್ಥಿತಿ ಅಂತ ಯಾವ್ದು ನಾವು ತಲುಪಿಸ್ಬೇಕಂತ ಅನ್ಕೊಂತೀವೋ ಅದೇ ನಮ್ಮ ಮಾತಾರ್ ಬಾಬಾಜಿ ಹೊಂದಿರುವಂತ ಸ್ಥಿತಿ. ಇದು ಪ್ರತಿಯೊಬ್ಬರು ನಾವು ಪ್ರತಿ ದಿವಸ ನಾವು ಮಾಡ್ತಾ ಇರೋಂಥ ಧ್ಯಾನ, ಈ ಧ್ಯಾನ ಸಾಧನೆ, ಅದೆಲ್ಲದನ್ನು ಅಲ್ಲಿವರೆಗೂ ತಲುಪಿಸಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾನೆ ಇರಬೇಕು. ಚಿರಕಾಲ ಪ್ರಯತ್ನ ಮಾಡ್ತಾ ಇರಬೇಕು. ಇದೊಂದು ಜನ್ಮದಲ್ಲ, ಪ್ರತಿ ಜನ್ಮದಲ್ಲಿ ಬಂದಿರುವಾಗ ಇದೇ ತರ ಧ್ಯಾನ, ಜ್ಞಾನ, ಈ ಸಾಧನೆ ಮಾಡ್ಕೊಂತ ಪ್ರಾಪಂಚಿಕವು ಯಾವಾಗ್ಲೂ ಇರ್ತದೆ. ಪ್ರಾಪಂಚಿಕ ಅನ್ನೋದು ಎಲ್ಲಿ ಹೋಗಲ್ಲ. ಪ್ರಾಪಂಚಿಕ ನಮ್ಮ ದೇಹ ಇರೋರು ಪ್ರಾಪಂಚಿಕ ಇರುತ್ತೆ. ಆದ್ರೆ ನಮ್ಮ ಆತ್ಮ ಅನ್ನೋದು ಚಿರಕಾಲ ಇರೋದು, ಶಾಶ್ವತವಾಗಿರೋದು. ಅವಾಗ ಈ ಆತ್ಮಸ್ಥಿತಿ ಅನ್ನೋದು, ಈ ಆತ್ಮಸ್ಥಿತಿ ಪ್ರತಿ ಜನ್ಮ ಅನ್ನೋದು ಆತ್ಮ ಇದ್ರೇನೆ ಪಡೆಯೋದು. ಆದ್ರೆ ದೇಹ ಅನ್ನೋದು ಈ ಪ್ರಾಪಂಚಿಕ ಇರೋವರೆಗೂ ದೇಹ ಇರೋವರೆಗೂ ಪ್ರಾಪಂಚಿಕ. ಆದ್ರೆ ಆತ್ಮ ಚಿರಕಾಲ ಶಾಶ್ವತವಾಗಿ ಚಿರಂಜೀವಿ ಆಗಿರತ್ತೆ. ಆ ಸ್ಥಿತಿ ಹೊಂದಿರುವಂತ ಅದು ಇದೇ ಅಂದ್ರೆ ಜೀವನ್ ಮುಕ್ತಿ ಅಂತ ಹೇಳ್ತೀವಿ ನಾವು. ಈ ನಮ್ಮ ದೇಹದಲ್ಲಿ ಇರುವಾಗನೇ ಮುಕ್ತಿ ಹೊಂದೋದು, ಅದೇ ಜೀವನ್ ಮುಕ್ತಿ ಅಂತ ಹೇಳ್ತೀವಿ. ಆ ಜೀವನ್ ಮುಕ್ತಿ ಅನ್ನೋದು ಮುಂದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅದು ಹೊಂದಿರುವಂತ ಈ ಮಹಾನ್ ವ್ಯಕ್ತಿ, ಮಹಾನ್ ಗುರು, ಆದಿಗುರು ಅಂತ ಹೇಳ್ತೀವಿ ನಾವು. ಮಹಾತಾರ್ ಬಾಬಾಜಿ ಅವರು ಶ್ರೀ ಗುರು, ಆದಿಗುರು. ಈ ಆದಿಗುರು ಅವರು ಈ ದೇಹದಲ್ಲಿ ಇರುವಾಗನೇ ಅವರು ಒಂದು ಮುಕ್ತಿ, ಜೀವನ್ ಮುಕ್ತಿ ಹೊಂದಿ ಆ ದೇಹವನ್ನು ಕಾಂತಿಯುತ ದೇಹವಾಗಿ ಪರಿವರ್ತನೆಗೊಳಿಸ್ಕೊಂಡು ಈ ಪ್ರಪಂಚದಲ್ಲಿ, ಈ ವಿಶ್ವದಲ್ಲಿ ಯಾವಾಗಲೂ ಚಿರಂಜೀವಿ ಆಗಿದ್ದಾರೆ. ಅವರು ಯಾರ್ಯಾರು ಈ ಧ್ಯಾನದಲ್ಲಿ ತೊಡಗಿಸ್ಕೊಂತಾರೋ, ಯೋಗ ಸಾಧನೆಯಲ್ಲಿ ತೊಡಗಿಸ್ಕೊಂತಾರೋ, ಆಳವಾದ ಸಾಧನದಲ್ಲಿ ಖಂಡಿತವಾಗಿ ಅವ್ರಿಗೆಲ್ಲರಿಗೂ ದರ್ಶನ ಕೊಡ್ತಾನೆ ಇರ್ತಾರೆ. ಅವ್ರಿಗೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಅವರು ಗುರು ಪರಂಪರ, ಅವ್ರ ಶಿಷ್ಯ ಪರಂಪರೆ ನೋಡಿದ್ರೆ ಲಾರಮಾಸಿ ಆಗ್ಬೋದು, ನಿತ್ಯೇಶ್ವರ ಆಗ್ಬೋದು, ತದನಂತರ ಕೊನೆಯದಾಗಿ ಯೋಗಾನಂದ ಪರಮಹಂಸ ಆಗ್ಬೋದು, ಪ್ರತಿಯೊಬ್ಬರು ಸಹ
ಆ ಆದಿಗುರುವಿಂದ ಪಡೆಯುವಂತ ಅದ್ಭುತವಾದ ಜ್ಞಾನ ಸಾಧನ, ಜೊತೆಗೆ ಅವ್ರ ಅನುಭವಗಳು, ಅವ್ರ ಮಾರ್ಗದರ್ಶನದಿಂದನೇ ಸೊ ಇಷ್ಟು ಉನ್ನತ ಸ್ಥಿತಿಗೆ ಪ್ರತಿಯೊಬ್ಬರು ಬಂದಿದ್ದಾರೆ. ನಾವು ಸಹ ಆ ಸ್ಥಿತಿಗೆ ಸೇರ್ಕೊಂಡಕ್ಕೆ ಏನು ಸಂದೇಹ ಇಲ್ಲ. ಸೊ ಖಂಡಿತವಾಗಿ ಇವತ್ತಿನ ಈ ಜ್ಞಾನವನ್ನು ಪದೇ ಪದೇ ನಾವು ಮನನ ಮಾಡ್ಕೊತಾ ಇದ್ರೆ ನಮಗೂ ಆ ಸ್ಥಿತಿ ಅನ್ನೋದು ಓದಕ್ಕೆ ಅವಕಾಶ ಸಿಗುತ್ತೆ ಸ್ನೇಹಿತರೆ. ಸೊ ಇವತ್ತಿನ ಕಾರ್ಯಕ್ರಮ ಸೊ ಅದ್ಭುತವಾಗಿತ್ತು. ಸೊ ಈ ಪ್ರಶ್ನೋತ್ತರ ಮತ್ತೆ ಎಲ್ಲ ಅದ್ಭುತವಾಗಿತ್ತು ಸ್ನೇಹಿತರೆ.